Hello everyone. My name is Irfan. I'm a maths lecturer. First of all, I wish you happy independence to everyone. Okay, ಸ್ವಾತಂತ್ರ್ಯ ದಿನಾಚರಣೆದ ಎಲ್ಲರಿಗೂ ಶುಭಾಶಯಗಳು. ಓಕೆ, ಸೊ ನಾವು ಎವ್ರಿ ಇಯರ್ ಆಗಸ್ಟ್ 15 ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತೀವಿ. ಬಿಕಾಸ್ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ. ಓಕೆ, ಸೊ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ. ಓಕೆ, ನಾವು ಏನ್ ಮಾಡೋಣ ಅಂದ್ರೆ ಸೆಕೆಂಡ್ PUC ಇಂಟಿಗ್ರಲ್ಸ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಸೊ ಯೂಸಲಿ ನಾನು ಏನ್ ಮಾಡ್ತಿದ್ದೆ ಅಂದ್ರೆ 5 ಮಾರ್ಕ್ಸ್, 3 ಮಾರ್ಕ್ಸ್, 2 ಮಾರ್ಕ್ಸ್ ಮತ್ತೆ 4 ಮಾರ್ಕ್ಸ್ ಮತ್ತೆ 6 ಮಾರ್ಕ್ಸ್ ಮತ್ತೆ MCQs ಎಲ್ಲಾ ಬೋರ್ಡಿಂಗ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ಸಿದೀನಿ. ಎಲ್ಲಾ ಕ್ವಶನ್ಸ್ ಮಾಡಿಸಿದ್ಮೇಲೆ ಸೊ ನಿಮ್ಗೆ ಮತ್ತೆ ಎಕ್ಸರ್ಸೈಸ್ ವೈಸ್ ಕ್ವಶನ್ ಸಾಲ್ವ್ ಮಾಡ್ಬೇಕಂತಿದ್ದೀನಿ. ಓಕೆ, ಅದಾದ್ಮೇಲೆ ಮತ್ತೆ KCET ಮತ್ತೆ JEE ಮೇನ್ಸ್ ಕ್ವಶನ್ಸ್ ಸಾಲ್ವ್ ಮಾಡ್ಬೇಕಂತಿದ್ದೀನಿ. ಓಕೆ, ಸೊ ನಮ್ಗೆ ಇವೆಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿಸಿ ಓಕೆ ನಿಮ್ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ಅದ್ ನಿಮ್ಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಐ ಹೋಪ್ ನೀವು ಟೆಸ್ಟ್ ಚೆನ್ನಾಗಿ ಬರ್ದಿದ್ರ ಅನ್ಸುತ್ತೆ. ಫಸ್ಟ್ ಯೂನಿಟ್ ಟೆಸ್ಟ್ ಇದೆ, ಸೊ ಅದು ಬರ್ದಿದ್ರೆ ಚೆನ್ನಾಗಿ ಬರ್ದಿದೆ ಅಂತ ಅನ್ಸುತ್ತೆ. ಓಕೆ, ಸೊ ಅಂಡ್ ಬಿಕಾಸ್ ನಾನು ಕೇಳೋರು ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದಿದೆ. ಓಕೆ, ನಾನು ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲ ಬರ್ಸಿದೀನಿ, ಫಸ್ಟ್ ಕ್ವಶನ್ ಅದೇ ಬಂದಿರೋದು. ಓಕೆ, ಫಸ್ಟ್ ಕ್ವಶನ್ ಏನ್ ಬಂದಿದೆ ಅದೇ ಬಂದಿರೋದು. ಓಕೆ, ಸೊ ದಟ್ ಈಸ್ ವೈ ಸೊ ನಾನು ಅಂದ್ರೆ ಮೀನಿಂಗ್ ಏನಂದ್ರೆ ನಾನು ಏನ್ ಮಾಡ್ತಿದ್ರೆ ಎಲ್ಲಾ ಕ್ವಶನ್ಸ್ ರಿಫರ್ ಮಾಡಿ ಸೊ ನಾನು ನಿಮ್ಗೆ ಕ್ವಶನ್ಸ್ ಮಾಡ್ತಿದ್ದೀನಿ. ಓಕೆ, ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲ ರಿಫರ್ ಮಾಡಿ ನಾವೆಲ್ಲ ಕ್ವಶನ್ಸ್ ಮಾಡ್ತಿದ್ದೀನಿ ಅಂತ ಅರ್ಥ. ಅಂದ್ರೆ ಇವೆಲ್ಲ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಅಂತ ಅರ್ಥ ನಿಮ್ಗೆ ಎಲ್ಲರಿಗೆ. ಓಕೆ, ಸೊ ದಟ್ ಈಸ್ ವೈ ಸೊ ಈ ಕ್ವಶನ್ಸ್ ನೆಗ್ಲೆಕ್ಟ್ ಮಾಡಬೇಡಿ. ಆಲ್ಮೋಸ್ಟ್ ಈ ಕ್ವಶನ್ ಸಾಲ್ವ್ ಮಾಡಿದ್ರೆ ನೀವು ಸಾಕು, ಬೇರೆ ಏನು ಸಾಲ್ವ್ ಮಾಡೋದು ಬೇಡ. ಬಟ್ ನಿಮ್ ನಾಲೆಜ್ಗೋಸ್ಕರ ಎಲ್ಲಾ ಕ್ವಶನ್ ಸಾಲ್ವ್ ಮಾಡಲೇಬೇಕು. ನೀವು ಬರೀ ಇಂಪಾರ್ಟೆಂಟ್ ಸಾಲ್ವ್ ಮಾಡ್ಬಿಟ್ಬಿಟ್ರೆ ಮುಗೀತು. ಪಾಸ್ ಏನಾಗ್ತೀರಾ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಬಟ್ ನಾಲೆಜ್ಗೋಸ್ಕರ ಎಲ್ಲಾ ಕ್ವಶನ್ಸ್ ಸಾಲ್ವ್ ಮಾಡಬೇಕು. ಓಕೆ, ಸೊ ಕೆಲವೊಬ್ರಿಗೆ ನೋಡಿ ವಿಡಿಯೋಸ್ ನಿಮ್ಗೆ ಬಹಳ ಫಾಸ್ಟ್ ಅನ್ಸುತ್ತೆ. ಸೊ ಅಂತವ್ರು ಏನ್ ಮಾಡಿ ವಿಡಿಯೋನ ಸ್ಲೋ ಮಾಡ್ಕೊಂಡು ಅಥವಾ ಕೆಲವೊಬ್ರಿಗೆ ಏನಾಗುತ್ತೆ ಸೊ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರು ಏನ್ ಮಾಡಿ ಕೆಲವೊಬ್ರು ಸೊ ವಿಡಿಯೋನ ಫಾಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ನಮ್ಗೆ ನಾರ್ಮಲ್ ಆಗಿ ನಾನು ಇವೆಲ್ಲ ಕ್ಲಾಸಸ್ ಮಾಡ್ತೀನಲ್ಲ, ಇವೆಲ್ಲ ಕ್ಲಾಸಸ್ ಆದ್ಮೇಲೆ ಸೊ ನಾನು ಈ PDF ನೋಟ್ಸ್ ಏನಿರುತ್ತೆ PDF ನೋಟ್ಸ್ ನಾವು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಓಕೆ, ಸೊ ನೀವು ಅದರಿಂದ ಸೊ ನೀವು PDF ನೋಟ್ಸ್ ತಗೊಳ್ಳಿ. ಓಕೆ, ಸೊ ನಾವ್ ಇಲ್ಲಿ ಏನ್ ಮಾಡೋಣ ಈಗ ಇದ್ರ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಕಲಿಯೋಣ. ಓಕೆ, ಸೊ ನಿಮ್ಗೆ ಸೊ ಇಂಟಿಗ್ರೇಷನ್ ಗೊತ್ತಿರಲೇಬೇಕು. ನಿಮ್ಗೆ ಇಂಟಿಗ್ರೇಷನ್ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಬಹಳ ಕಷ್ಟ. ಓಕೆ, ಸೊ ದಟ್ ಈಸ್ ವೈ ನಾವು ಒಂದೊಂದೇ ಕ್ವಶನ್ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಅದಕ್ಕಿಂತ ಮುಂಚೆ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಆಫ್ ಆಲ್ ಕೆಲವೊಂದು ಕಾನ್ಸೆಪ್ಟ್ ಕಲಿಬೇಕು. ಅಂದ್ರೆ ಸೊ ನಮ್ಗೆ ಎಕ್ಸ್ ವ್ಯಾಲ್ಯೂನೇ ಏನ್ ತಗೋಬೇಕು, ಈ 5 ಮಾರ್ಕ್ಸ್ ಕ್ವಶನ್ ತಗೊಳ್ಬೇಕಂದ್ರೆ ಎಕ್ಸ್ ವ್ಯಾಲ್ಯೂನೇ ಏನ್ ತಗೋಬೇಕು. ಸಪೋಸ್ ಇಫ್ ದೇ ಹ್ಯಾವ್ ಗಿವನ್ ರೂಟ್ ಆಫ್ ಓಕೆ ಈ ತರ ರೂಟ್ ಆಫ್ x² ಪ್ಲಸ್ a² ಅಥವಾ x² ಪ್ಲಸ್ a² ಎಲ್ಲರ ಬರಲಿ. ಓಕೆ, x² ಪ್ಲಸ್ a² ಎಲ್ಲರ ಬರಲಿ. ನೀವು ಎಕ್ಸ್ ವ್ಯಾಲ್ಯೂ ಏನ್ ತಗೋಬೇಕಂದ್ರೆ ಎಕ್ಸ್ ವ್ಯಾಲ್ಯೂ ಟೇಕ್ ಇಟ್ ಆಸ್ tan θ, a tan θ. ಇದು ಗೊತ್ತಿರಬೇಕು. ಸೊ x² ಪ್ಲಸ್ a² ಬಂದಾಗ ಎಕ್ಸ್ ವ್ಯಾಲ್ಯೂ ಏನ್ ತಗೋಬೇಕು ನಮ್ಗೆ a tan θ ತಗೋಬೇಕು. ಅದೇ ತರ ರೂಟ್ ಆಫ್ x² ಮೈನಸ್ a². ಓಕೆ, ಸೊ ರೂಟ್ ಆಫ್ x² ಮೈನಸ್ a² ಬಂದಾಗ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನ್ ತಗೋಬೇಕು. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನ್ ತಗೋಬೇಕಂದ್ರೆ x² ಮೈನಸ್ a² ಬಂದಾಗ ಎಕ್ಸ್ ವ್ಯಾಲ್ಯೂ ಹ್ಯಾವ್ ಟು ಟೇಕ್ ಇಟ್ ಆಸ್ x a secant θ. ಓಕೆ, ಎಕ್ಸ್ ವ್ಯಾಲ್ಯೂ ಏನ್ ತಗೋಬೇಕು a secant θ ತಗೋಬೇಕು. ಅದೇ ತರ ನಿಮ್ಗೆ ಇಷ್ಟ ಆಯ್ತಾ. ಸೊ ನಿಮ್ಗೆ 1/√, ಸೊ 1/√, ಅಥವಾ ಈ ತರ ಬಂದಾಗ a² ಮೈನಸ್ x². ಸೊ a² ಮೈನಸ್ x² ಬಂದಾಗ ಏನ್ ತಗೋಬೇಕು ಎಕ್ಸ್ ವ್ಯಾಲ್ಯೂ ಹ್ಯಾವ್ ಟು ಟೇಕ್ ಇಟ್ ಆಸ್ a sin θ. ಓಕೆ, ಸೊ ಎಕ್ಸ್ ವ್ಯಾಲ್ಯೂ ಹ್ಯಾವ್ ಟು ಟೇಕ್ ಇಟ್ ಆಸ್ a sin θ. ಎಷ್ಟು ಗೊತ್ತಿರಬೇಕು. ನೀವು ಎಷ್ಟು ಗೊತ್ತಿದ್ರೆ ನೀವು ಯಾವ ಕ್ವಶನ್ ಆದ್ರೆ ಈಸಿಯಾಗಿ ಮಾಡ್ಬಿಡ್ತೀರಾ. ಅವಾಗ ಬಿಕಾಸ್ ಇಷ್ಟರ ಮೇಲೆ ಕಾನ್ಸೆಪ್ಟ್ ಇರೋದು. ಓಕೆ, ಸೊ ನಮ್ಗೆ ಏನ್ ಮಾಡಿ ಸೊ ನಮ್ಗೆ x² ಪ್ಲಸ್ ರೂಟ್ ಆಫ್ x² ಪ್ಲಸ್ a² ಅಥವಾ x² ಪ್ಲಸ್ a² ಬಂದಾಗ ಏನ್ ತಗೋಬೇಕು ನಾವು x a tan θ. ಅದೇ ರೂಟ್ ಆಫ್ x² ಮೈನಸ್ a² ಬಂದಾಗ ನಮ್ಗೆ x a secant θ. ಅದೇ ತರ 1/√, ಮೈನಸ್ x² ಬಂದಾಗ x ವಾಟ್ ಟೇಕ್ x ಸೊ a sin θ ಅಂತ ತಗೋಬೇಕು. ಓಕೆ, ಇದ್ರ ಬೇಸಿಸ್ ಮೇಲೆ ನೀವು ಕ್ವಶನ್ ನ ಸಾಲ್ವ್ ಮಾಡೋಣ. ಏನಂದ್ರೆ ಸೊ ನಿಮ್ಗೆ ಇನ್ನೊಂದು ಗೊತ್ತಿರಬೇಕು. ಸೊ ಇಟ್ಸ್ ಇಂಟಿಗ್ರೇಷನ್ ಆಫ್ 1/x ಏನ್ ಬರುತ್ತೆ. ಇಂಟಿಗ್ರೇಷನ್ ಆಫ್ 1/x ಏನ್ ಬರುತ್ತೆ ಅದು ನಿಮ್ಗೆ ಇರಬೇಕು. ದಟ್ ಈಸ್ log x ಪ್ಲಸ್ c ಅಂತ. ಓಕೆ, ಇಂಟಿಗ್ರೇಷನ್ ಆಫ್ 1/x ಅಂದ್ರೆ ಏನಿರುತ್ತೆ ದಟ್ ಈಸ್ log x ಪ್ಲಸ್ c. ಓಕೆ, ಇಷ್ಟ ಆಯ್ತಾ. ಸೊ ಇದಾದ್ಮೇಲೆ ಸೊ ಅದೇ ತರ ಇಂಟಿಗ್ರೇಷನ್ ಆಫ್ 1/x ಪ್ಲಸ್ a ಅಂತ ಕೊಡಿ. ಇದ್ರದ್ದು ಏನ್ ಬರುತ್ತೆ ಇಂಟಿಗ್ರೇಷನ್ ಆಫ್ ಇಟ್ ಈಸ್ ಆಲ್ಸೋ ನಥಿಂಗ್ ಬಟ್ log ಆಫ್ x ಪ್ಲಸ್ a ಪ್ಲಸ್ c ಅಂತ. ಇದರ ಇಂಟಿಗ್ರೇಷನ್ ಏನ್ ಬರುತ್ತೆ ಇಂಟಿಗ್ರೇಷನ್ ಆಫ್ 1/x ಪ್ಲಸ್ a ಸೊ ದಟ್ ಈಸ್ ಈಕ್ವಲ್ ಟು log ಆಫ್ x ಪ್ಲಸ್ a ಪ್ಲಸ್ c ಅಂತ ಅರ್ಥ. ಓಕೆ, ಸೊ ಇಷ್ಟ ಆಯ್ತಾ. ಸೊ ನಮ್ಗೆ ಒನ್ ಮೋರ್ ಪ್ರಾಪರ್ಟೀಸ್ ಗೊತ್ತಿರಬೇಕು. ಲಾಗ್ ಪ್ರಾಪರ್ಟೀಸ್ ಗೊತ್ತು. ಲಾಗ್ ಪ್ರಾಪರ್ಟೀಸ್ ಏನು. ಸಪೋಸ್ ಇಫ್ ಯು ನೋ ದಟ್ log ಆಫ್ a ಮೈನಸ್ log ಆಫ್ b
ಈಸ್ ನಥಿಂಗ್ ಬಟ್ ಏನಂತಂದಾಗ ದಿಸ್ ಇಸ್ ನಥಿಂಗ್ ಬಟ್ ಲಾಗ್ ಆಫ್ ಎ ಡಿವೈಡೆಡ್ ಬೈ ಬಿ ಅಂತ ಅರ್ಥ. ಓಕೆ, ಈ ಪ್ರಾಪರ್ಟಿ ಗೊತ್ತಿರಬೇಕು. ಲಾಗ್ ಆಫ್ ಎ ಮೈನಸ್ ಲಾಗ್ ಆಫ್ ಬಿ ಇಸ್ ನಥಿಂಗ್ ಬಟ್ ಲಾಗ್ ಆಫ್ ಎ ಡಿವೈಡೆಡ್ ಬೈ ಬಿ. ಒನ್ ಮೋರ್ ಏನಂದ್ರೆ ಸೊ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಒನ್ ಮೋರ್ ಅಂದ್ರೆ ಸೊ ನಮ್ಗೆ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಅಂತ ಗೊತ್ತಿರಬೇಕು. ಏನು? ಸೊ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಸೊ ದಟ್ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಅಂತ ಗೊತ್ತಿರಬೇಕು. ಸೊ ನೀವು ಇಷ್ಟು ಗೊತ್ತಿದ್ರೆ ನಿಮ್ಗೆ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಸೊ ನಾವು ಈ ಕ್ವಶನ್ ಸಾಲ್ವ್ ಮಾಡೋಣ. ಈಗ ಡೈರೆಕ್ಟ್ ಆಗಿ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಓಕೆ, ನಾವು ಏನಿದೆ ಸೊ ಫೈಂಡ್ ದ ಇಂಟಿಗ್ರಲ್ ಆಫ್ ಅಂತಿದೆ. ಸೊ ಇದನ್ನೇನು ಬರ್ಕೋಣ ಫಸ್ಟ್ ಹೆಂಗಿದೆ ಹಂಗೆ ಬರ್ಕೋಣ. ಓಕೆ, ಫೈಂಡ್ ದ ಇಂಟಿಗ್ರಲ್ ಆಫ್ 1 divided by x square minus x square minus a square with respect to x and calculate and hence evaluate root of integration of 1 divided by x square minus 16 ಅಂತ ಇದೆ. ಸೊ ನಾವೇನ್ ಮಾಡ್ಬೇಕು, ಇದು ಇಂಟಿಗ್ರೇಷನ್ ಕಂಡುಹಿಡಬೇಕು. 1 divided by x square minus a square ಇಂಟಿಗ್ರೇಷನ್ ಕಂಡುಹಿಡಬೇಕು. ಅದು ಬಂದ್ಮೇಲೆ ಅದನ್ನ ಯೂಸ್ ಮಾಡ್ಕೊಂಡು ಇದನ್ನು ಎವಾಲ್ಯುಯೇಟ್ ಮಾಡ್ಬೇಕಂತ ಹೇಳಿದ್ವಿ. ಫಸ್ಟ್ ಏನ್ ಕೊಟ್ಟಿದ್ರೆ ಅದು ಬಂದಿದ್ದು ಹಂಗೆ ಬರ್ಕೊಳ್ಳಿ. ಓಕೆ, ಸೊ ನಾವು ಯಾವ ಫಾರ್ಮೆಟ್ ಇದೆ ನೋಡಿ. ಸೊ ಇದು ಯಾವ ಫಾರ್ಮೆಟ್ ಇದೆ? a square minus b square ಫಾರ್ಮೆಟ್ ಇದೆನಾ. ಸೊ a square minus b square ಫಾರ್ಮೆಟ್ ಅಲ್ಲಿ ನಾವ್ ಏನ್ ಬರೀಬಹುದು? ಸೊ ದಟ್ ಈಸ್ ಯು ಕ್ಯಾನ್ ರಿಟ್ ಆಸ್ a plus b into a minus b. ಅದೇ ತರ ಇದನ್ನ ಹೆಂಗ್ ಬರೀಬಹುದು? ದಿಸ್ ಯು ಕ್ಯಾನ್ ರಿಟ್ ಆಸ್ 1 divided by x plus a into x minus a ಅಂತ ಬರೀಬಹುದು. ಓಕೆ, ಇದನ್ನ ಏನ್ ಬರುತ್ತೆ? x plus a into x minus a. ಓಕೆ, ಸೊ ನಮ್ಗೆ ಇದನ್ನ ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಇಂಟಿಗ್ರೇಷನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಮಾಡಕ್ ಬರಲ್ಲ. ನಿಮ್ಗೆ ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಮಾಡಕ್ ಬರುತ್ತಾ? ಬಿಕಾಸ್ ನಮ್ಗೆ ಯಾವ್ದು ಈ ತರ ಸ್ಟ್ಯಾಂಡರ್ಡ್ ಫಾರ್ಮ್ ಕಲ್ತಿಲ್ಲ ನಾವು. ಅದಕ್ಕೋಸ್ಕರ ಏನ್ ಮಾಡೋಣ, ಇದನ್ನ ಏನ್ ಮಾಡೋಣ, ಇಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಏನಿದೆ ಅದೇ ತರ ಮೇಲೆ ಬರ್ಕೊಂಡು. ಓಕೆ, ಡಿನಾಮಿನೇಟರ್ ಇಂದ ಅದೇ ತರ ಮೇಲೆ ಬರ್ಕೊಂಡು ಏನ್ ಬರ್ಕೊಳ್ತೀರಾ? ಸಪೋಸ್ ಇಲ್ಲಿ x plus a ಐತಾ, x plus a ಹೆಂಗಿದೆ ಹೆಂಗೆ, ಇಲ್ಲಿ ಏನಿದೆ x minus ಐತಾ, x minus a ಹೆಂಗಿದೆ ಹೆಂಗೆ ಬರ್ಕೊಳ್ಳಿ. ಸೊ ಹೋಲ್ ಡಿವೈಡೆಡ್ ಬೈ ಏನಿದೆ x plus a into x minus ಇದು ಹೆಂಗಿದೆ ಹೆಂಗೆ ಬರ್ಕೊಳ್ಳಿ. ಸೊ ಇಷ್ಟು ಬರ್ಕೊಂಡ್ಮೇಲೆ ಸೊ ನಾವು ಯೂಸ್ ಇಲ್ಲಿ ಪ್ಲಸ್ ಬರ್ಕೋಬೇಕಾ ಮೈನಸ್ ಬರ್ಬೇಕು? ಓಕೆ, ಇಲ್ಲಿ ಪ್ಲಸ್ ಬರ್ಕೋಬೇಕು ಮೈನಸ್ ಬರ್ಬೇಕು ಅದು ಗೊತ್ತಿರ್ಬೇಕು ನಿಮ್ಗೆ. ಇಲ್ಲಿ ಪ್ಲಸ್ ಬರ್ಕೋಬೇಕು. ಇಲ್ಲಿ ನೋಡಿ ಮೇಲೆ ಏನಿದೆ 1 ಇದೆ, ಇಲ್ಲಿ 1 ಬರಕ್ ಕನ್ವರ್ಟ್ ಮಾಡ್ಬೇಕು. ಇನ್ ಈಕ್ವೇಶನ್ ಇದು 1 ಬರಕ್. ಸೊ ಇಲ್ಲಿ ನೋಡಿ ಇದನ್ನ ಸಾಲ್ವ್ ಮಾಡಿದಾಗ ಇಲ್ಲಿ ಮೈನಸ್ ಬರ್ಬೇಕು. ಮೈನಸ್ ಎಕ್ಸ್ ಪ್ಲಸ್ ಎ. ಸೊ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಎಕ್ಸ್ ಪ್ಲಸ್ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ನಮಗೆ ಎ ಪ್ಲಸ್ ಎ ಅಂದ್ರೆ ದಟ್ ಈಸ್ 2a ಆಗುತ್ತೆ. ಅಂದ್ರೆ ಇಲ್ಲಿ 2a ಬರ್ತಿದೆ. ಸೊ 2a ಬರ್ತಿದೆ ಅಂದ್ರೆ ಸೊ ಅಂದ್ರೆ 2a ಬರ್ತಿದ್ರೆ ನಮ್ಗೆ ಏನು ಡಿವೈಡೆಡ್ ಬೈ 2. ವೈ ಬಿಕಾಸ್ ನಮ್ಗೆ ಏನಿದೆ 1 ಇದೆ. ಸೊ 1 ಬರ್ಬೇಕಂದ್ರೆ ಸೊ ನಾವೇನ್ ಮಾಡೋಣ, ಡಿವೈಡೆಡ್ ಬೈ 2a ಮಾಡೋಣ. ಸೊ ಇಷ್ಟ ಆಯ್ತು ನಮ್ಗೆ. dx ಹಿಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಸೊ ಇದು ನಿಮ್ಗೆ ಅರ್ಥ ಮಾಡ್ತಾರೆ ಹೇಳ್ತೀನಿ. ಓಕೆ, ಬರ್ಕೊಳ್ಳೋದು ಬೇಡ. ಇಷ್ಟ ಆಯ್ತಾ? ಸೊ ದಿಸ್ 1 divided by 2a ಹಿಂಗಿದೆ ಹಂಗೆ ಬರ್ಕೊಳ್ಳಿ. ಈಗ ನ್ಯೂಮರೇಟರ್ ನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸೊ ನ್ಯೂಮರೇಟರ್ ಸ್ಪ್ಲಿಟ್ ಹೆಂಗ್ ಮಾಡ್ತೀರಾ? ಸೊ ದಟ್ ಯು ಕ್ಯಾನ್ ರೈಟ್ ಆಸ್ x plus a divided by x plus a into x minus a minus of x minus a divided by x plus a into x minus a. Okay, this whole integration. So now ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ? ಇಲ್ಲಿ x plus a ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನಾಗುತ್ತೆ? x minus a ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದೇ ನಮ್ಗೆ ಹೇಳುತ್ತೆ 1 divided by 2a. So separate integration apply ಮಾಡಿ. 1 divided by 2a integration of 1 divided by ಏನು ಉಳಿದಿದೆ ಇಲ್ಲಿ? x minus a ಉಳಿದಿದೆ. ಓಕೆ, ದಟ್ ಈಸ್ x minus a. ಇಲ್ಲಿ ಮೈನಸ್ ಇದೆ ನೋಡಿ, ಅದಕ್ಕೋಸ್ಕರ ಮೈನಸ್ ಬರ್ಕೊಳ್ಳಿ. ಸೊ ಇಂಟಿಗ್ರೇಷನ್ ಆಫ್ 1 divided by ಏನಿದೆ x plus a ಉಳಿದಿದೆ. ದಟ್ ಈಸ್ x plus a ಬರುತ್ತೆ. ಸೊ ಈಗ ನಾವು ಹೇಳಿದೆ ನಾವು ಇಂಟಿಗ್ರೇಷನ್ ಆಫ್ 1 divided by x minus a ಏನ್ ಬರುತ್ತೆ? So that is equal to log of x minus a. This is 1 divided by 2a ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ನಮ್ಗೆ ಏನಾಗುತ್ತೆ? ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ 1 divided by x minus a is log of x minus a. ಮೈನಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ದಟ್ ಈಸ್ log of ಇಂಟಿಗ್ರೇಷನ್ ಆಫ್ 1 divided by x plus a ಏನ್ ಬರ್ತಂದ್ರೆ ದಟ್ ಈಸ್ log of x plus c ಹೆಂಗಿದೆ ಹಂಗೆ. ಸೊ ನಾವು ಇಲ್ಲಿ ಪ್ರೀವಿಯಸ್ ಅಲ್ಲಿ ಹೇಳಿದ್ವಿ log of a minus log of b we can write as log of a divided by b. This we can write as log of 1 divided by 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. This we can write as log of x minus a divided by x plus a plus c. ಇಷ್ಟು ಮಾಡಿದ್ರೆ ಮೂರು ಇದೆ ಅಂದ್ರೆ ಇಂಟಿಗ್ರೇಷನ್ ಆಫ್ ಏನು? ಇಂಟಿಗ್ರೇಷನ್ ಆಫ್ 1 divided by x square minus a square. So that is equal to 1 divided by 2a times of log of x minus a divided by x plus a plus c. ಇಷ್ಟು ಮಾಡಿದ್ರೆ ನಿಮ್ಗೆ 3 ಮಾರ್ಕ್ಸ್ ನೋಡಿ. ಇಷ್ಟು ಮಾಡಿದ್ರೆ ಎಷ್ಟು? ಸೊ 3 ಮಾರ್ಕ್ಸ್ ಬರುತ್ತೆ ನಿಮ್ಗೆ. ಓಕೆ, ಇಲ್ಲಿ ಇನ್ನೊಂದಿದೆ. ಸೊ ಇದು ಸಾಲ್ವ್ ಮಾಡಿದಾಗ ನಮ್ಗೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಬರುತ್ತೆ. ಓಕೆ, ಇಷ್ಟು ಕಂಪ್ಲೀಟ್ ಇಷ್ಟೇ ಬರೆದ್ರೆ ನಿಮ್ಗೆ 3 ಮಾರ್ಕ್ಸ್ ಬರುತ್ತೆ. ಇದನ್ನೊಂದು ಸಾಲ್ವ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ? ಕಂಪ್ಲೀಟ್ ಆಗಿ 5 ಮಾರ್ಕ್ಸ್. ಇದೊಂದು ಸಾಲ್ವ್ ಮಾಡೋಣ.
ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಂಟಿಗ್ರೇಷನ್ ಆಫ್ ಏನ್ ಕೊಟ್ಟಿದ್ದಾರೆ, ಸೊ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ x ಸ್ಕ್ವೇರ್ ಮೈನಸ್ 16. ಇದು ಯಾವ ಫಾರ್ಮೆಟ್ ಇದೆ ನೋಡಿ, ಅದೇ ಫಾರ್ಮೆಟ್ ಅಲ್ಲಿ ಇದೆ, ಅದಕ್ಕೋಸ್ಕರ ಕೊಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ಕೊಟ್ಟಿದ್ದಾನೆ. ಸೊ ಇದು ಯಾವ ಅದೇ ಫಾರ್ಮೆಟ್ ಅಲ್ಲಿ, ಸೊ ಯಾವ ಫಾರ್ಮೆಟ್ ಇದು 1 ಡಿವೈಡೆಡ್ ಬೈ x ಸ್ಕ್ವೇರ್ ಮೈನಸ್ ಏನಿದೆ x ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್. ಅಂದ್ರೆ ಮೀನಿಂಗ್ ಏನು, ಸೊ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ x ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್ ಅಂತ. ಇದ್ರ ಇಂಟಿಗ್ರೇಷನ್ ಏನ್ ಬಂದಿತ್ತು ನಮಗೆ, ಇದ್ರದ್ದು ಇಂಟಿಗ್ರೇಷನ್ ಏನ್ ಬಂದಿತ್ತು ನಮಗೆ, ಸೊ ಈಸ್ ನೋಡಿದೆ 1 ಡಿವೈಡೆಡ್ ಬೈ 2a ಟೈಮ್ಸ್ ಆಫ್ log of x minus a divided by log of x plus a plus b ಅಂದ್ರೆ ನಮಗೆ x ಪ್ಲಸ್ ಅಲ್ಲಿ ಏನಿದೆ ನೋಡಿ, x ಪ್ಲಸ್ ಅಲ್ಲಿ x ಇದೆ, a ಪ್ಲಸ್ ಅಲ್ಲಿ ಏನಿದೆ ನಮಗೆ, ಸೊ a ಪ್ಲಸ್ ಅಲ್ಲಿ ನಮಗೆ ಏನಿದೆ 4 ಇದೆ, ಎಲ್ಲೆಲ್ಲಿ a ಇದೆ ಅಲ್ಲಿ 4 ಹಾಕಿ ಸೆಕ್ಷನ್. ಸೊ ವಿಚ್ ಮೀನ್ಸ್ ನಮಗೆ ಏನಾಗುತ್ತೆ 1 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ ಇದೇನ್ ಬರೀ 1 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ 4 okay this integration of 1 divided by x square minus 4 square that is equal to 1 divided by 2 times of 4 log of x is minus a plus 4 is 4 ಬರ್ಕೊಳ್ಳಿ divided by x plus 4 plus 6 okay ಅಂದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ that is equal to 1 divided by 8 times of log of x minus 4 divided by x plus 4 plus 6. Okay, so which means integration of 1 divided by x square minus 16 and ಎಷ್ಟು ಬರ್ತಂದ್ರೆ 1 divided by 8 log of x minus 4 divided by x plus 4 plus 6. Okay, so ಇಷ್ಟು ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಬರುತ್ತೆ ನೋಡಿ. ಸೊ ಇಷ್ಟು ಬರ್ಕೋಬೇಕು, ಫಸ್ಟ್ ಇದು ಬರೆದು ಆಮೇಲೆ ಇದೆಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಇದಾಯ್ತಾ, ನೀವು ಬೇಕಾದ್ರೆ ಬರ್ಕೊಳ್ಳಿ ನೀಟಾಗಿ. ಓಕೆ, ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಸೊ ಫೈಂಡ್ ದ ಇಂಟಿಗ್ರಲ್ ಆಫ್ 1 divided by x square plus a square. ಓಕೆ, ಫೈಂಡ್ ದ ಇಂಟಿಗ್ರಲ್ ಆಫ್ 1 divided by x square plus a square and evaluate ಇದು ಅಂತ ಕೊಟ್ಟಿದ್ದಾರೆ. evaluate 1 divided by x square plus 2x plus 2 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಸೊ ಇದನ್ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಅಂದ್ರೆ ಇಂಟಿಗ್ರೇಷನ್ ಆಫ್ 1 divided by x square plus a square dx ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಾವು ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂಡು ತಗೊಂಡು, ಬಟ್ ಇದನ್ನ ಆ ತರ ಮಾಡಕ್ ಬರಲ್ಲ. ವೈ ಬಿಕಾಸ್ ಇದು a square minus b square ಫಾರ್ಮೆಟ್ ಇಲ್ಲ. ವೈ ಬಿಕಾಸ್ ಪ್ರೀವಿಯಸ್ ಕ್ವಶನ್ ಇತ್ತು, ಬಟ್ ಇದು ಆ ಫಾರ್ಮೆಟ್ ಇಲ್ಲ. ಸೊ ದಟ್ ಈಸ್ ವೈ ನಾವ್ ಏನ್ ಮಾಡ್ಬೇಕಂದ್ರೆ, ಸೊ ಎಕ್ಸ್ ವ್ಯಾಲ್ಯೂ ವಿ ಟೇಕ್ ಇಟ್ ಆಸ್, ಓಕೆ, ಎಕ್ಸ್ ವ್ಯಾಲ್ಯೂ ನ ಏನ್ ತಗೊಂಡ ಇಲ್ಲಿ ಬರುತ್ತೆ ನೋಡಿ, ಎಕ್ಸ್ ವ್ಯಾಲ್ಯೂ ವಿ ಟೇಕ್ ಇಟ್ ಆಸ್ tan θ. ಓಕೆ, ಎಕ್ಸ್ ವ್ಯಾಲ್ಯೂ ಏನ್ ತಗೊಳ್ಳೋಣ, tan θ ಅಂತ ತಗೊಳ್ಳೋಣ. ಅಥವಾ ನಿಮ್ಗೆ ಇಲ್ಲಿ ಜಾಗ ಇಲ್ಲ ಅಂದ್ರೆ ಇದನ್ನ ಸ್ವಲ್ಪ ಇಲ್ಲಿ ಸರಿಸ್ಕೊಂಡು ಇಲ್ಲಿ ಸರಿಸ್ತೀನಿ, ಇಲ್ಲಿ ಬರೀತೀನಿ. ಎಕ್ಸ್ ವ್ಯಾಲ್ಯೂ ಟೇಕ್ ಇಟ್ ಆಸ್ tan θ. ನಾನು ಅವಾಗಲೇ ಹೇಳಿದ್ದೀನಿ ನೋಡಿ. ಸೊ ಈ ತರ 1 divided by x square plus a square ಬಂದಾಗ ನಾನು ಏನ್ ಹೇಳಿದ್ದೀನಿ, ಸೊ ಎಕ್ಸ್ ವ್ಯಾಲ್ಯೂ ಏನು ತಗೊಂಡು tan θ ಅಂತ ತಗೋಬೇಕು. ಬಟ್ ಇಲ್ಲಿ tan θ ತಗೋಬೇಡಿ, ಸೊ a tan θ ತಗೋಬೇಕು. ಸೊ ದಿಸ್ ಯು ಟೇಕ್ ಇಟ್ ಆಸ್ a tan θ. ಓಕೆ, ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನಿದೆ ಅಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ನಮಗೆ a tan θ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಓಕೆ, ನಾವು a tan θ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ನಾವು ಜಸ್ಟ್ ಹಿಯರ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ 1 divided by, ಸೊ x square ಅಂದ್ರೆ a square into tan square θ ಆಗುತ್ತೆ. x ಪ್ಲಸ್ ಅಲ್ಲಿ a tan θ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ a ಸ್ಕ್ವೇರ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ, dx ಹೆಂಗಿದೆ. ಬಟ್ ಇಲ್ಲಿ ನೋಡಿ, ಸೊ ಇಲ್ಲಿ ಇದು ಯಾವ ಇನ್ ಟರ್ಮ್ಸ್ ಆಫ್ ಏನಿದೆ, ಸೊ ಇನ್ ಟರ್ಮ್ಸ್ ಆಫ್ θ ಇದೆ. ಸೊ ದಟ್ ಈಸ್ ವೈ dx ಏನ್ ತರಬೇಕು, ಇನ್ ಟರ್ಮ್ಸ್ ಆಫ್ θ ತರಬೇಕಾ, ಇನ್ ಟರ್ಮ್ಸ್ ಆಫ್ θ ತರಬೇಕಂದ್ರೆ ಇದನ್ನ ಡಿಫರೆನ್ಶಿಯೇಟ್ ಮಾಡಿ. ಇದನ್ನ ಏನ್ ಡಿಫರೆನ್ಶಿಯೇಟ್ ಮಾಡೋಣ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು θ ಮಾಡಿ. ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು θ ಮಾಡಿದ್ರೆ ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ dx divided by dθ. That is equal to a you write as it is, a ಹೆಂಗಿದೆ ಹೀಗೆ ಬರ್ಕೊಳ್ಳಿ. tan θ ಡಿಫರೆನ್ಶಿಯೇಷನ್ ಏನು, tan θ ಡಿಫರೆನ್ಶಿಯೇಷನ್ ಇಸ್ secant square θ. ಇದು ಗೊತ್ತಿರಬೇಕು, tan θ ಡಿಫರೆನ್ಶಿಯೇಷನ್ ಇಸ್ secant square θ. ಅಂದ್ರೆ which means here you will see dx you can write as dx is equal to a secant square θ dθ. ಓಕೆ, dx ಏನ್ ಬರುತ್ತೆ, ಸೊ a secant square θ dθ ಬರುತ್ತೆ. ಅದನ್ನೇ ಸಬ್ಸ್ಟಿಟ್ಯೂಟ್. ಓಕೆ, ಅದನ್ನೇನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾ, ಸೊ 1 divided by ಇಲ್ಲಿ ಏನ್ ಮಾಡಿ, ಸೊ a square ಟೇಕ್ ಕಾಮ್, ಸೊ ಇಲ್ಲಿ a square ಕಾಮನ್ ತಗೊಳ್ಳೋಕೆ ದಟ್ ಈಸ್ tan square θ plus 1. ಓಕೆ, ಸೊ ನಾವು ಇಲ್ಲಿ ಏನ್ ಮಾಡಿ dx taken it as a secant square θ dθ. ಓಕೆ, ಇಷ್ಟ ಆಯ್ತಾ. ನಾವು ಇಲ್ಲಿ ಜಸ್ಟ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ, ನೆಕ್ಸ್ಟ್ ಇಲ್ಲಿ ಇಂಟಿಗ್ರೇಷನ್ 1a ತೆಗೆದುಬಿಡಿ. ಸೊ tan square θ plus 1, ಸೊ tan square θ plus 1 ಅಂದ್ರೆ ಏನು, ದಟ್ ಈಸ್ ಯು ನೋ ದಟ್ tan square θ plus 1 ಅಂದ್ರೆ ನಥಿಂಗ್ ಬಟ್ ಏನು, ದಟ್ ಈಸ್ ಈಕ್ವಲ್ ಟು secant square θ ಅಂತ. ಸೊ tan square θ plus 1 ಅಂದ್ರೆ ಏನು, ದಟ್ ಈಸ್ secant square θ ಅಂತ. ದಟ್ ಈಸ್ secant square θ ಅಂತ. ಅದೇ ಇದು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ದಿಸ್ ಏನ್ 1 by 1 1a ಕ್ಯಾನ್ಸಲ್ ಮಾಡಿದ್ರೆ ಉಳಿದಿದ್ದೇನೋ 1 divided by ಉಳಿತು ಅಲ್ಲಿ.
Okay, so this secant square theta you write as it is, secant square theta, d theta also you write as it is, divided by tan square theta plus 1 9 ಬರೆಯಬಹುದು ನಾನು tan square theta plus 1 ನ, that you can write as secant square theta. Secant square theta cancel ಆಗುತ್ತೆ, ಉಳಿಯೋದು ನಮಗೆ, ಸೊ ನಮಗೆ 1 divided by a integration of d. ಅಂದ್ರೆ ಇಂಟಿಗ್ರೇಷನ್ ಆಫ್ ಥೀಟಾ ಅಂತ ಅರ್ಥ ಇದೆ. ಸೊ ಅಲ್ಲಿ ಇಂಟಿಗ್ರೇಷನ್ ಆಫ್ ಥೀಟಾ ಅಲ್ಲ, ಇಂಟಿಗ್ರೇಷನ್ ಆಫ್ 1 ಅಂತ ಏನಿದೆ 1 ಇರುತ್ತೆ ಅಂತ. So integration of 1 ಅಂದ್ರೆ ಏನು? So integration of 1 is nothing but theta 1. Integration of 1 with respect to theta ಅಂತ ಬಂದಾಗ theta ನೇ ಬರುತ್ತೆ. Integration of 1 with respect to x ಬಂದಾಗ ಏನು ಬರುತ್ತೆ? x ಬರ್ತಿತ್ತು. Okay, so ಇಲ್ಲಿ ಏನಾಗಿದೆ? So integration of 1 divided by a, 1 divided by a to integration of 1 is nothing but theta ಬರುತ್ತೆ. Plus c right at it. Okay, so plus c ಏನ್ ಮಾಡಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ. Okay, ನಾವು ಈಗ ನೋಡಿ ಇಲ್ಲೇನಿದೆ 1 divided by, ಬಟ್ ಥೀಟಾ ನಮ್ಗೆ ಎದ್ರಲ್ಲಿ ಬರೀಬೇಕು? ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಬರೀಬೇಕು. ಓಕೆ, ದಟ್ ಈಸ್ ವಾಟ್ ಇದನ್ನ ಎಕ್ಸೆಲ್ ಕನ್ವರ್ಟ್ ಮಾಡಬೇಕು. ಫಸ್ಟ್ ಎಕ್ಸೆಲ್ ಕನ್ವರ್ಟ್ ಮಾಡ್ಬೇಕಂದ್ರೆ ಇದನ್ನ ಏನ್ ಮಾಡಿ, ಇದನ್ನ ಕನ್ವರ್ಟ್ ಮಾಡಿ. ಎಕ್ಸೆಲ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡೋಣ? ಸೊ ದಿಸ್ ಏನ್ ಮಾಡೋಣ? ಸೊ ಎಕ್ಸ್ ಡಿವೈಡೆಡ್ ಬೈ ಎ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಓಕೆ, ಎಕ್ಸ್ ಡಿವೈಡೆಡ್ ಬೈ ಎ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಟ್ಯಾನ್ ನ ಈ ಕಡೆ ತಮ್ಮ ಯಾವಾಗ ಏನಾಗುತ್ತೆ? ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ದಟ್ ಈಸ್ ಈಕ್ವಲ್ ಟು ಥೀಟಾ. Okay, tan inverse of x by a is equal to n by theta ಬರುತ್ತೆ. ಅಂದ್ರೆ theta value is nothing but tan inverse of x divided by a. So this 1 by a right as it is, it means theta is equal to tan inverse of x divided by a plus s. Okay, ಇಷ್ಟ ಆಯ್ತಾ? which means ಅಂದ್ರೆ ಏನು, integration of 1 divided by x square plus a square is nothing but ನಮಗೆ ಏನು ಬರುತ್ತೆ? 1 divided by a times of tan inverse of x divided by a plus c. Okay, ಇಷ್ಟು. Okay, ಇಷ್ಟು ಅಂದ್ರೆ ಇಂಟಿಗ್ರೇಷನ್ ಆಫ್ 1 divided by x square plus a square is nothing but 1 divided by a tan inverse of x divided by a plus c. ಓಕೆ, ಇಷ್ಟು ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? 3 ಮಾರ್ಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫೈ ಮಾಡೋಣ. ಓಕೆ, ಏನ್ ಕೊಟ್ಟಿದ್ವಿ ಇದನ್ನ ಎವಾಲ್ಯುಯೇಟ್ ಮಾಡಿ ಕೊಟ್ಟಿದ್ದಾರೆ. ಇಂಟಿಗ್ರೇಷನ್ ಆಫ್ ಏನು? ಇಂಟಿಗ್ರೇಷನ್ ಆಫ್ 1 divided by x square plus 2x plus 2 ಅಂತ ಹೇಳಿದ್ರೆ ಓಕೆ, ಏನ್ ಮಾಡೋಣ? ಸೊ ದಟ್ ಯು ರೈಟ್ ಇಟ್ ಹಿಯರ್. ಇಂಟಿಗ್ರೇಷನ್ ಆಫ್ 1 divided by x square plus 2x plus 2. ಓಕೆ, ಬಟ್ ನಮ್ಗೆ ಇದು ಈ ಫಾರ್ಮ್ಯಾಟ್ ಅಲ್ಲಿ ತರಬೇಕು. ಓಕೆ, ಈ ಫಾರ್ಮ್ಯಾಟ್ ತರ ಅಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಫಾರ್ಮ್ಯಾಟ್ ಅಲ್ಲಿ ಪರ್ಫೆಕ್ಟ್ ಇದು ನೋಡಿ. ಸೊ ಇದೆ ಇದು ಸ್ಕ್ವೇರ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಪರ್ಫೆಕ್ಟ್ ಸ್ಕ್ವೇರ್ ಫಾರ್ಮ್ಯಾಟ್ ಅಲ್ಲಿ ತರಬೇಕಂದ್ರೆ ಸೊ ಏನ್ ಮಾಡ್ಬೇಕಂದ್ರೆ ಈ ಫಾರ್ಮ್ಯಾಟ್ ಅಲ್ಲಿ ತರಬೇಕು. ಇಲ್ಲೇ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮ್ಯಾಟ್ ಅಲ್ಲಿ ತರಬೇಕು. ಆ ಫಾರ್ಮ್ಯಾಟ್ ಅಲ್ಲಿ ತರಬೇಕಂದ್ರೆ ನಾವು ನೋಡ್ಬೇಕು ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ನೋಡ್ಬೇಕು. ಎಕ್ಸ್ ಕೋಎಫಿಷಿಯಂಟ್ ನೋಡ್ಬೇಕು. ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಅದು ಚೆಕ್ ಮಾಡಿ. ಎಕ್ಸ್ ಕೋಎಫಿಷಿಯಂಟ್ ಏನಿದೆ 2 ಇದೆನಾ? ಎಕ್ಸ್ ಕೋಎಫಿಷಿಯಂಟ್ 2 ಇದೆ. 2 ನ ಡಿವೈಡೆಡ್ ಬೈ 2. ಓಕೆ, 2 ನ ಡಿವೈಡೆಡ್ ಬೈ 2 ಮಾಡಿದಾಗ ಏನಾಗುತ್ತೆ? ದಟ್ ಈಸ್ 1 ಬರುತ್ತೆ. 1 ನ ಏನ್ ಮಾಡ್ಬೇಕಂದ್ರೆ ಪ್ಲಸ್ 1 ಸ್ಕ್ವೇರ್ ಬೇಕು ಮೈನಸ್ ಒಂದಿರೋ 1 ನ ಏನ್ ಮಾಡಬೇಕು? ಒಂದ್ಸಲ ಸ್ಕ್ವೇರ್ ಮಾಡಿ ಪ್ಲಸ್ 1 ಮಾಡ್ಕೋಬೇಕು, ಒಂದ್ಸಲ ಸ್ಕ್ವೇರ್ ಮಾಡಿ ಮೈನಸ್ 1 ಮಾಡಬೇಕು. ಓಕೆ, ನಾವು ದಿಸ್ ಕ್ಯಾನ್ ರೈಟ್ ಆಸ್ ಇಂಟಿಗ್ರೇಷನ್ ಆಫ್ 1 divided by x square plus 2x plus 1 square minus 1 square plus ಎಷ್ಟು ಬಂತ? ಓಕೆ, ಸೊ ಇಷ್ಟು ಬಂತು. ಇಲ್ಲಿ ನೋಡಿ ನಾವು ಜಸ್ಟ್ ಕಂಪೇರ್ ದಿಸ್ ಒನ್. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಸ್ಕ್ವೇರ್ ಅಂದ್ರೆ ಏನು? ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಸ್ಕ್ವೇರ್ ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ವಾಟ್? ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ. ಏನಿದು? ಎಕ್ಸ್ ಸ್ಕ್ವೇರ್. ನಿಮ್ಗೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಗೊತ್ತಿರಬೇಕು. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್. ಅದೇ ತರ ಫಾರ್ಮ್. ಬಟ್ ಏನಿದೆ? ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಫಾರ್ಮ್ ಇದೆ. ದಿಸ್ ವಿಲ್ ಬಿಕಮ್ ವಾಟ್? ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಇಲ್ಲಿ 1 ಸ್ಕ್ವೇರ್ 1 ಆಗುತ್ತೆ. ಸೊ ಏನಾಗುತ್ತೆ? ಸೊ ಪ್ಲಸ್ 2 ಮೈನಸ್ 1 ಅಂದ್ರೆ ಏನಾಗುತ್ತೆ? ದಟ್ ಈಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ರೈಟ್ ಆಸ್ ಇಟ್ ಈಸ್. ಓಕೆ, ಈಗ ನೋಡಿ ಈಗ ಈ ಫಾರ್ಮ್ಯಾಟ್ ಅಲ್ಲಿ ಬಂದಿದೆ. ಈ ಫಾರ್ಮ್ಯಾಟ್ ಅಲ್ಲಿ ಇದೆನಾ? ಓಕೆ, ಈ ಫಾರ್ಮ್ಯಾಟ್ ಅಲ್ಲಿ ಇದೆ. ಸೊ ವಿಚ್ ಮೀನ್ಸ್ ದಿಸ್ ಯು ಕ್ಯಾನ್ ರೈಟ್ ಆಸ್ ನಮಗೆ ಏನು ಗೊತ್ತಿದೆ? ನಮಗೆ ಇಂಟಿಗ್ರೇಷನ್ ಆಫ್ x square plus a square, okay, that is equal to 1 divided by a times of tan inverse of x divided by a plus c. ಇದು ಗೊತ್ತಿದೆ ನಮಗೆ. ಇದು ಗೊತ್ತಿದೆ ಅಂತ ಆದಾಗ ಸೊ ನಮ್ಗೆ x ಪ್ಲಸ್ ಅಲ್ಲಿ ಏನಾಗಿದೆ? ಈಗ x ಪ್ಲಸ್ ಅಲ್ಲಿ ಏನಿದೆ? ಇದನ್ನ ಕಂಪೇರ್ ಮಾಡಿ, ಇದನ್ನ ಕಂಪೇರ್ ಮಾಡಿ ಇದನ್ನ ಕಂಪೇರ್ ಮಾಡಿ. ಸೊ ನಮ್ಗೆ x ಪ್ಲಸ್ ಏನಿದೆ? x ಪ್ಲಸ್ ಇಸ್ ರಿಪ್ಲೇಸ್ ವಿತ್ x ಪ್ಲಸ್. ಓಕೆ, ಅದೇ a ಪ್ಲಸ್ ಏನಿದೆ? a ಪ್ಲಸ್ ರಿಪ್ಲೇಸ್ ವಿತ್ 1. ಎಲ್ಲೆಲ್ಲಿ x ಇದೆ ಅಲ್ಲಿ x ಪ್ಲಸ್ 1 ಹಾಕಿ, ಎಲ್ಲೆಲ್ಲಿ a ಇದೆ ಅಲ್ಲಿ 1 ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ನಮಗಿತ್ತು. ಸೊ ವಿಚ್ ಮೀನ್ಸ್ ಇಲ್ಲಿ ಏನಾಗುತ್ತೆ? ಇಂಟಿಗ್ರೇಷನ್ ಆಫ್ 1 divided by x plus 1 whole square plus 1 square is nothing but 1 square is nothing but 1 divided by a plus ಏನು ಆಗುತ್ತೆ? 1 ಇದೆ ಬರ್ಕೊಳ್ಳಿ, 1 ಬರ್ಕೊಳ್ಳಿ. ಓಕೆ, ಸೊ tan inverse of x plus ಏನಿದೆ ನಮಗೆ? x plus ಏನಿದೆ? ದಟ್ ಈಸ್ x plus 1 ಇದೆ. x plus 1 ಬರ್ಕೊಳ್ಳಿ. It is x plus 1 divided by a plus ಏನಿದೆ? 1 ಇದೆ. 1. So plus c.
ವಿಚ್ ಮೀನ್ಸ್ ಡೈರೆಕ್ಟ್ ಆಗಿ ಏನ್ ಬರೀಬಹುದು, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2 is nothing but, so 1 ಗೆ tan inverse of x plus 1 plus, ಓಕೆ ಇಷ್ಟು ಬರೆದ್ರೆ ನಮ್ಗೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಬರುತ್ತೆ ನೋಡಿ. ಸೊ ನಿಮ್ಗೆ ಏನಿದೆ, ಸೊ ಇಲ್ಲಿ ಇಷ್ಟು ಇದು 3 ಮಾರ್ಕ್ಸ್ ಬರೀಬಹುದು, ಈ 3 ಮಾರ್ಕ್ಸ್ ಕೇಳ್ತಾರೆ ಅಂದ್ರೆ ಟೋಟಲ್ 5 ಮಾರ್ಕ್ಸ್, ಇದು 3 ಮಾರ್ಕ್ಸ್. ಇದನ್ನ ಸಾಲ್ವ್ ಮಾಡಿದ್ರೆ 2 ಮಾರ್ಕ್ಸ್. ಇಷ್ಟು ಬರೆದ್ರೆ ನಿಮ್ಗೆ ಇಷ್ಟು ಬರುತ್ತೆ, 5 ಮಾರ್ಕ್ಸ್ ಬರುತ್ತೆ. ಸೊ ಜಸ್ಟ್ ಕಾಪಿ ಇಟ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಈ ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಏನಿದೆ ಅಂದ್ರೆ, ಫೈಂಡ್ ದ ಇಂಟಿಗ್ರಲ್ ಆಫ್ 1 divided by root of a square minus x square with respect to ಏನಿದೆ x ಕೊಟ್ಟಿದೆ and hence evaluate. So integration of 1 divided by 5 minus 4x minus x square ಇದೆ. ಓಕೆ, ಇದನ್ನ ಡಿಫರೆನ್ಶಿಯೇಟ್, ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಫಸ್ಟ್ ಏನ್ ಕೊಟ್ಟಿದ್ರೆ ಅದು ಬರ್ಕೊಳ್ಳಿ. ಸೊ ದಟ್ ಈಸ್ ವಾಟ್ ಇಂಟಿಗ್ರೇಷನ್ ಆಫ್, ಇದು ಸ್ವಲ್ಪ ಈ ಕಡೆ ಬರ್ಕೊಳ್ತೀನಿ, ಇಂಟಿಗ್ರೇಷನ್ ಆಫ್ 1 divided by root of a square minus x square ಅಂತಿದೆ. ಓಕೆ, ಇದನ್ನ ನಾವೇನ್ ಮಾಡ್ಬೇಕು, ಇಂಟಿಗ್ರೇಟ್ ಮಾಡಿ ತೋರಿಸ್ಬೇಕು. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವೇನ್ ಮಾಡೋಣ, ಇದನ್ನ ನಮ್ಗೆ ಏನ್ ಹೇಳಿದೆ ಅವಾಗಲೇ, ರೂಟ್ ಆಫ್ ಅದೇ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಬಂದಾಗ ನಾವು x ವ್ಯಾಲ್ಯೂ ಏನ್ ತಗೋಬೇಕಂತ ಹೇಳಿ, ದಟ್ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ x ವ್ಯಾಲ್ಯೂ, ಟೇಕ್ ಇಟ್ ಆಸ್ a sin theta. x ವ್ಯಾಲ್ಯೂ ಅಂತ ತಗೊಳ್ಳಿ, a sin theta ಅಂತ ತಗೊಳ್ಳಿ. ಓಕೆ, ಸೊ x ವ್ಯಾಲ್ಯೂ a sin theta ಅಂತ ತಗೊಂಡಾಗ ಇದನ್ನ ಸೈಡ್ ಗೆ ಬರ್ಕೋಬೇಕು. ನಾನು ಸ್ಪೇಸ್ ಇಲ್ಲ ಅಂತ ಇದು ಕಾಣಲ್ಲ ಅಂತ ಹೇಳಿ ಇಲ್ಲಿ ಮೇಲೆ ಬರ್ತೀನಿ. ಓಕೆ, ಸೊ ನಾವು ಏನ್ ಮಾಡಿದ್ವಿ, ಸೊ ಇಂಟಿಗ್ರೇಷನ್ ಆಫ್ 1 divided by root of a ಸ್ಕ್ವೇರ್ ಮೈನಸ್ ಇಲ್ಲಿ ಏನು x ವ್ಯಾಲ್ಯೂ ಅಂತ ತಗೊಂಡಿವಿ, a ಸ್ಕ್ವೇರ್ a sin theta ಅಂದ್ರೆ ಇದೇನಾಗುತ್ತೆ, a ಸ್ಕ್ವೇರ್ sin ಸ್ಕ್ವೇರ್. ಓಕೆ, a ಸ್ಕ್ವೇರ್ ಏನಾಗುತ್ತೆ, sin ಸ್ಕ್ವೇರ್ theta ಆಗುತ್ತೆ. ಓಕೆ, ಸೊ ನಮಗೆ ಅವಾಗ ಏನಾಗುತ್ತೆ, ಸೊ ಇಂಟಿಗ್ರೇಷನ್ dx ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಬಟ್ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ theta ಇದೆನಾ, ಅಂದ್ರೆ ವಿಚ್ ಮೀನ್ಸ್ dx ಏನ್ ಬರಬೇಕು, ಇದನ್ನು theta ನೇ ಬರಬೇಕು. ಮೀನ್ಸ್ ಇದನ್ನ ಕನ್ವರ್ಟ್ ಮಾಡಿ. ಸೊ ದಿಸ್ ಡಿಫರೆನ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು theta, ಅವಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ dx divided by d theta. So that is equal to ಏನಾಗುತ್ತೆ, a sin theta ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಇಸ್ sin theta ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಇಸ್ cos theta. ಅಂದ್ರೆ dx can write as dx can write it as ಏನಂತ ಬರೀಬಹುದು, dx can write as d theta into a cos. ಓಕೆ, ಅಥವಾ a cos theta into d theta ಅಂತ ಬರಬಹುದು. dx can write it as d theta into a cos theta. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಸೊ ನಮ್ಗೆ ಏನ್ ಬರುತ್ತೆ, ಇಂಟಿಗ್ರೇಷನ್ ಆಫ್ 1 divided by root of ಇಲ್ಲಿ a ಸ್ಕ್ವೇರ್ ಕಾಮನ್ ತಗೊಳ್ಳಿ, a ಸ್ಕ್ವೇರ್ ಕಾಮನ್ ತಗೊಂಡಾಗ ಏನಾಗುತ್ತೆ, ಸೊ ನಮಗೆ ಸೊ 1 minus sin square theta ಆಗುತ್ತೆ. ಸೊ ದಿಸ್ ವಿಲ್ ಬಿಕಮ್ 1 minus sin square theta. ಸೊ dx they can write as a cos theta. Okay, dx they can write as a cos theta into d theta. Okay, now we just see here 1 divided by root, so ಇಲ್ಲಿ ಹೆಂಗಿದೆ ನಿಮಗೆ ಬರ್ಕೊಳ್ಳಿ, a cos theta write as it is. So divided by ಇಲ್ಲಿ ಏನಾಗುತ್ತೆ, ಸೊ root of a square ಇನ್ನ 1 minus sin square theta ಅಂದ್ರೆ, so 1 minus sin square theta is nothing but that is cos square theta. Okay, so this we can write as so cos square theta. 1 minus sin square theta into cos square theta ಬರುತ್ತೆ. d theta write as it is. ಇಲ್ಲಿ ನೋಡಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತಾ. ಓಕೆ, ಇಲ್ಲಿ a ಸ್ಕ್ವೇರ್ ಇದೆ, ಇಲ್ಲಿ cos square theta ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. this is what is left with is a cos theta. ಇಲ್ಲಿ ರೂಟ್ ಈಗ ಸ್ಕ್ವೇರ್ ಮತ್ತೆ ರೂಟ್ ಕ್ಯಾನ್ಸಲ್ ಆಗುತ್ತೆ, ಅವಾಗ ಏನಾಗುತ್ತೆ, this will become a. so ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, this will become cos theta. ಓಕೆ, ಇಲ್ಲಿ d theta ಎಂದಿದೆ ಹಂಗೆ ಬರ್ಬೋದು. ನಮಗೆ a ಕ್ಯಾನ್ಸಲ್ ಮಾಡಿ, cos theta ಕ್ಯಾನ್ಸಲ್ ಮಾಡಿ ನಮ್ಗೆ ಏನು ಬರುತ್ತೆ, ಸೊ ಇಂಟಿಗ್ರೇಷನ್ ಆಫ್ 1 ಅಂತ ಅರ್ಥ. ಸೊ ಇಂಟಿಗ್ರೇಷನ್ ಆಫ್ ಇಲ್ಲಿಂದ ಇಲ್ಲಿ, ಸೊ ಇಂಟಿಗ್ರೇಷನ್ ಆಫ್ 1 ಅಂತ ಅರ್ಥ ಅಂದ್ರೆ d theta. ಏನಿಲ್ಲ ಅಂದ್ರೆ ಏನಿರುತ್ತೆ, 1 ಇರುತ್ತೆ, ಇಂಟಿಗ್ರೇಷನ್ ಆಫ್ 1 ಅಂತ ಅರ್ಥ. ಇಂಟಿಗ್ರೇಷನ್ ಆಫ್ 1 is with respect to theta ಅಂತ ಬಂದಾಗ ನಮ್ಗೆ ಏನ್ ಬರುತ್ತೆ, that is theta plus c. Okay, theta plus c. ಬಟ್ ಸೊ theta plus c ಡೈರೆಕ್ಟ್ ಬರಲ್ಲ. ಸೊ ನಮ್ಗೆ ಆನ್ಸರ್ ಎದ್ರಲ್ಲಿ ಬರಬೇಕು, ಇನ್ ಟರ್ಮ್ಸ್ ಆಫ್ x ಅಲ್ಲಿ ಬರಬೇಕು. ಅದಕ್ಕೋಸ್ಕರ ಏನ್ ಮಾಡಿ, ಸೊ ಇದನ್ನ ಹೆಂಗ್ ಬರೀಬಹುದು ಅಂದ್ರೆ, ಸೊ ದಿಸ್ ವಿ ಕ್ಯಾನ್ ರೈಟ್ as x ನ ಇಲ್ಲಿ ಡಿವೈಡೆಡ್ ಬೈ ಮಾಡಿ. ಸೊ a ನ ಡಿವೈಡ್ ಮಾಡಿ, ಸೊ ದಿಸ್ ವಿಲ್ ಬಿಕಮ್ out x divided by a is equal to sin theta. ಓಕೆ, ಸೊ ನಮಗೆ sin ಈ ಕಡೆ ಅಂದ್ರೆ ಏನಾಗುತ್ತೆ, ಸೊ ನಮಗೆ sin inverse of x divided by a that is equal to theta. ಅಂದ್ರೆ theta ವ್ಯಾಲ್ಯೂ ಏನು ಬಂತು ನಮಗೆ, sin inverse of x divided by a. So that you can write as sin inverse of x divided by a plus c, which means ನಮಗೆ ಇಂಟಿಗ್ರೇಷನ್ ಆಫ್ what, ಇಂಟಿಗ್ರೇಷನ್ ಆಫ್ ನಮಗೆ 1 divided by root of a square minus x square ಅಂತ ಬಂದ್ರೆ ನಾವೇನ್ ಬರಬೇಕು, so that you can write as sin inverse of x divided by a plus c. Okay, so ಇಷ್ಟು ಬರಬೇಕು. ಓಕೆ, ಸೊ ಇಂಟಿಗ್ರೇಷನ್ ಆಫ್ 1 divided by root of a square minus x square ಅಂತ ಬಂದಾಗ sin inverse of x divided by a. ಇಷ್ಟೇ ಇಲ್ಲ ಕ್ವಶನ್, ಇದನ್ನು ಇದೆ. ಸೊ ಇಂಟಿಗ್ರೇಷನ್ ಆಫ್ ಏನ್ ಕೊಟ್ಟಿದ್ದಾರೆ, evaluate ಇಂಟಿಗ್ರೇಷನ್ ಆಫ್ 1 divided by root of 5 minus 4x minus x square. ಇದನ್ನ ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಅಲ್ಲಿ ನೋಡಿ. ಸೊ ದಿಸ್ ವಿ ಕ್ಯಾನ್ ರೈಟ್ as 1 divided by root of 5 minus 4x
ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಈ ಫಾರ್ಮೆಟ್ ಅಲ್ಲಿ ಇದೆ. ಸೊ ನಾನು ಅವಾಗಲೇ ಏನ್ ಹೇಳಿದ್ದೆ, ಸೊ ನಮಗೆ ಫಸ್ಟ್ ಆಫ್ ಆಲ್ ಈ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ನೆಗೆಟಿವ್ ಬಂದಾಗ, ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ನೆಗೆಟಿವ್ ಬಂದಾಗ ಫಸ್ಟ್ ಕಾಮನ್ ತಗೊಂಡ್ಬಿಡಿ. ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಅಥವಾ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಯಾವತ್ತಿದ್ರು ಪ್ಲಸ್ 1 ಇರ್ಬೋದು. ಓಕೆ, ಸೊ ದಟ್ ಈಸ್ ವಾಟ್. ಸೊ ಮೈನಸ್ ನ ಕಾಮನ್ ತಗೊಳ್ಳಿ. ಸೊ ದಿಸ್ ವಿಲ್ ಬಿಕಮ್ ಮೈನಸ್ ನ ಕಾಮನ್ ತಗೊಂಡ್ರೆ ಏನಾಗುತ್ತೆ 1 ಡಿವೈಡೆಡ್ ಬೈ ಮೈನಸ್ ಆಫ್ ದಿಸ್. ಮೈನಸ್ ಕಾಮನ್ ತಗೊಂಡ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಇತ್ತು, ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ, ಮೈನಸ್ 4 ಇದ್ದು ಏನಾಗುತ್ತೆ ಪ್ಲಸ್ 4x ಆಗುತ್ತೆ. ಇದು ಪ್ಲಸ್ 5 ಇದೆ ಏನಾಗುತ್ತೆ ದಟ್ ವಿಲ್ ಬಿಕಮ್ ಮೈನಸ್, ದಿಸ್ ವಿಲ್ ಬಿಕಮ್ ಮೈನಸ್. ಇಷ್ಟಿದೆನಾ? ನಾವು ಇದ್ರ ಒಳಗಡೆ ಇಲ್ಲಿ ನೋಡಿ, ಈಗ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಪ್ಲಸ್ ಬಂತ, ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಪ್ಲಸ್ ಬಂದಾಗ ಸೊ ಇಲ್ಲಿ ನೋಡಿ ಎಕ್ಸ್ ಕೋಎಫಿಷಿಯಂಟ್ ಏನಿದೆ, ಎಕ್ಸ್ ಕೋಎಫಿಷಿಯಂಟ್ ನಾನು ಅವಾಗಿಂದ ಹೇಳ್ತಿದ್ದೀನಿ, ಎಕ್ಸ್ ಕೋಎಫಿಷಿಯಂಟ್ ಚೆಕ್ ಮಾಡಬೇಕು. ಎಕ್ಸ್ ಕೋಎಫಿಷಿಯಂಟ್ ಏನಿದೆ, ಎಕ್ಸ್ ಕೋಎಫಿಷಿಯಂಟ್ ನಮಗೆ 4 ಇದೆ. 4 ನ ಡಿವೈಡೆಡ್ ಬೈ 2 ಮಾಡಿ ಏನ್ ಬರ್ತದೆ 2 ಬರುತ್ತೆ. 2 ನ ಸ್ಕ್ವೇರ್ ಮಾಡಿ 2 ನ ಸ್ಕ್ವೇರ್ ಮಾಡಿದ್ರೆ ನೋಡಿ 2 ಸ್ಕ್ವೇರ್ ಮಾಡಿ ಒಂದ್ಸಲ ಆಡ್ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡಿ 2 ನ ಸ್ಕ್ವೇರ್. ಸೊ ಇದನ್ನ ಬರಿಬೇಕಂತ ಏನ್ ರೂಲ್ಸ್ ಇಲ್ಲ, ಸೊ ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಸರಿ ಹೇಳ್ತಿದ್ದೀನಿ. ಓಕೆ, ಇಷ್ಟ ಅಂದ್ರೆ ಸೊ ಎಕ್ಸ್ ಕೋಎಫಿಷಿಯಂಟ್ ಏನಿದೆ 4 ಇದೆ, 4 ನ ಡಿವೈಡೆಡ್ ಬೈ 2 ಮಾಡಿದಾಗ ನಿಮ್ಗೆ 2 ಬರುತ್ತೆ. 2 ನ ಸ್ಕ್ವೇರ್ ಮಾಡಬೇಕು, ಒಂದ್ಸಲ ಆಡ್ ಮಾಡಬೇಕು, ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಿ. ನಂಗೆ ಬರ್ಬಿಡಿ ರೂಟ್ ಆಫ್, ಯಾಕಂದ್ರೆ ಇದೆಲ್ಲ ಯಾಕೆ ಮಾಡ್ತಿದ್ದೀನಿ ಈ ಫಾರ್ಮೆಟ್ ಅಲ್ಲಿ ತರಬೇಕು. ಈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮೆಟ್ ಅಲ್ಲಿ ತರಬೇಕು, ಪರ್ಫೆಕ್ಟ್ ಸ್ಕ್ವೇರ್ ಫಾರ್ಮೆಟ್ ಅಲ್ಲಿ ತರಬೇಕು. ಅದಕ್ಕೋಸ್ಕರ ಈ ತರ ಮಾಡ್ತಿದ್ದೀನಿ. ಸೊ ದಟ್ ಈಸ್ ಮೈನಸ್ ಯು ರೈಟ್ ಆಸ್ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x. ಓಕೆ, ಪ್ಲಸ್ 2 ಸ್ಕ್ವೇರ್ ಅಂದ್ರೆ ಎಷ್ಟು? ಸೊ 2 ಸ್ಕ್ವೇರ್ ಅಂದ್ರೆ 4, ಒಂದ್ಸಲ ಪ್ಲಸ್ 4 ಮಾಡಿ, ಒಂದ್ಸಲ ಮೈನಸ್ 4 ಮಾಡಿ. ದಿಸ್ ಮೈನಸ್ 4 ಯು ರೈಟ್ ಆಸ್. ಸೊ ಮೈನಸ್ 4 ಡಿ ಎಚ್ ಇದೆ ನಂಗೆ ಬರ್ತೀನಿ. ಇಷ್ಟ ಆಯ್ತಾ? ನಾವು ಯು ಜಸ್ಟ್ ಸಿ ಹಿಯರ್, ಇದೇನಾಗುತ್ತೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಮೈನಸ್ ಆಫ್ ಇದೇನಾಗುತ್ತೆ ನೋಡಿ, ಇದೇನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಅಂದ್ರೆ ದಟ್ ಈಸ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್. ದಿಸ್ ಯು ಕ್ಯಾನ್ ರೈಟ್ ಆಸ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್. ಇಲ್ಲಿ ಮೈನಸ್ 4 ಮೈನಸ್ 5 ಎಷ್ಟಾಗುತ್ತೆ ದಟ್ ಈಸ್ ಮೈನಸ್. ಈಗ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ, ಈ ಮೈನಸ್ ಇಂದ ಕಂಪ್ಲೀಟ್ ಈಕ್ವೇಷನ್ ಮಲ್ಟಿಪ್ಲೈ ಮಾಡಿ, ಅವಾಗ ಏನಾಗುತ್ತೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಇಲ್ಲಿ ಸೊ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಇಲ್ಲಿ ಮೈನಸ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್. ಓಕೆ, ಇಲ್ಲಿ ಮೈನಸ್ ಇದ್ದು ಏನಾಗುತ್ತೆ ದಿಸ್ ಇಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 9 ಮೈನಸ್, ಸೊ 9 ಮೈನಸ್ ಏನಾಗುತ್ತೆ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಆಯ್ತು. ಓಕೆ, 9 ಮೈನಸ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಆಯ್ತು. ಓಕೆ, ಸ್ವಲ್ಪ ನೀಟಾಗಿ ಏನಾಗುತ್ತೆ 9 ಮೈನಸ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಆಯ್ತು. ನಾವು ಈಗ ಜಸ್ಟ್ ಚೆಕ್ ಮಾಡಿ ಈ ಫಾರ್ಮೆಟ್ ಬಂದಿದೆ. ಸೊ a square minus b square, a square minus x square root of ಇದೇನಿದೆ. ಸೊ 9 is nothing but what 1 divided by root of 3 square minus x plus 2 whole square. ಓಕೆ, ಇದು ಒಂದು ಅಂದ್ರೆ ಯಾವ ಫಾರ್ಮೆಟ್ ಅಲ್ಲಿ ಇದೆ ನಮಗೆ. ಸೊ ನಮಗೆ ಸೊ ಇದು ಈಗ ಹ್ಯಾವ್ ಗಾಟ್ ಇಟ್ ನೌ ಇಂಟಿಗ್ರೇಷನ್ ಆಫ್ 1 divided by root of a square minus x square. ಸೊ ದಟ್ ಈಸ್ ಈಕ್ವಲ್ ಟು ಏನು, ಅದೇನು, ಅದು ಈಕ್ವಲ್ ಟು sin inverse of x divided by a plus c. ಎಕ್ಸ್ ಪ್ಲಸ್ ಅಲ್ಲಿ ಏನಿದೆ, ಎಕ್ಸ್ ಪ್ಲಸ್ ಅಲ್ಲಿ ನಮಗೆ ಎಕ್ಸ್ ಪ್ಲಸ್ ಅಲ್ಲಿ ನಮಗೆ ಈಗ ನೋಡಿ ಎಕ್ಸ್ ಪ್ಲಸ್ ಇದ್ದಾಗ ಏನಿದೆ ಎಕ್ಸ್ ಪ್ಲಸ್ ಉಳಿದೆ, ಎಕ್ಸ್ ರಿಪ್ಲೇಸ್ ವಿತ್ ಎಕ್ಸ್ ಪ್ಲಸ್ 2. ಅದೇ ತರ ನಮಗೆ ಎ ಪ್ಲಸ್ ಅಲ್ಲಿ ಏನಿದೆ, ಸೊ ಇಲ್ಲಿ ಎ ಪ್ಲಸ್ ಅಲ್ಲಿ ಇದ್ದಾಗ ಇಲ್ಲೇನಿದೆ ಎ ಪ್ಲಸ್ ಅಲ್ಲಿ 3 ಇದೆ. ಸೊ ಇಲ್ಲಿ ಡೈರೆಕ್ಟ್ ಆಗಿ ನಾವು ಬರೀಬಹುದು, ವಿಚ್ ಮೀನ್ಸ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ 3 ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ನಾನು ಏನಂತ ಬರೀಬಹುದು. ಸೊ ದಟ್ ಈಸ್ ಏನ್ ಬರೀಬಹುದು ನಾವು, so that is ಇಲ್ಲಿ sin inverse of x plus ಅಲ್ಲಿ ಅಂದ್ರೆ x plus 2 ಇದೆ, x plus 2 ಬರ್ಬಿಡಿ divided by a plus ಅಲ್ಲಿ ಇದೆ 3 ಇದೆ 3 plus c. Okay, which means indirectly integration of 1 divided by root of 5 minus 4x minus x square. So we can write it as sin inverse of x plus 2 divided by 3 plus c ಅಂತ ಅರ್ಥ. ಓಕೆ, ಸೊ ಇಷ್ಟು ಬರೆದಾಗ ಸೊ ನಿಮಗೆ 5 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಬರುತ್ತೆ. ಓಕೆ, ಸೊ ನೋಡಿ ಇಲ್ಲಿ ಎಷ್ಟಿದೆ. ಸೊ ಇದನ್ನ ಫಸ್ಟ್ ನೀಟಾಗಿ ಬರೀರಿ. ಸೊ ಇದಾದ್ಮೇಲೆ ಏನ್ ಮಾಡಿ ಇಷ್ಟು ಬರ್ಕೊಳ್ಳಿ. ಸೊ ಇಷ್ಟು ಬರೆದ್ರೆ ಸೊ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಬರುತ್ತೆ. ಓಕೆ, ಈಗ ನೀವು ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಫೈಂಡ್ ದ ಇಂಟಿಗ್ರಲ್ಸ್. ಆಕ್ಚುಲಿ ಇದು 4th ಕ್ವಶನ್, ಥರ್ಡ್ ಒನ್ ಮಾಡಿದ್ವಿ ನಾವು. 4th ಫೈಂಡ್ ದ ಇಂಟಿಗ್ರಲ್ ಆಫ್ ರೂಟ್ ಆಫ್ 1 divided by root of x square plus a square with respect to x, and hence evaluate the integration of 1 divided by root of x square plus 2x plus 2 ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನ ಇಂಟಿಗ್ರೇಷನ್ ಕಂಡುಹಿಡಿಯಬೇಕು. ಓಕೆ, ಲೆಟ್ ಅಸ್ ಕನ್ಸಿಡರ್ ನಾವು ಏನು ಕೊಟ್ಟಿದ್ದಾರೆ ಅದನ್ನ ಈ ತರ ಬರ್ಕೊಳ್ತೀವಿ. ಇಂಟಿಗ್ರೇಷನ್ ಅಂದ್ರೆ ಇಂಟಿಗ್ರೇಷನ್ ಆಫ್ 1 divided by root of x square plus a square.
ಓಕೆ ನಾವು ಎಕ್ಸ್ ನಲ್ಲಿ ಅದನ್ನ ಹೇಳಿದ್ವಿ ಅವಾಗ. ಸೊ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅನ್ನು ಬಂದಾಗ ಏನ್ ತಗೋಬೇಕು, ಎಕ್ಸ್ ವ್ಯಾಲ್ಯೂ ಟೇಕ್ ಇಟ್ ಆಸ್ 8 tan theta. ಓಕೆ ಎಕ್ಸ್ ವ್ಯಾಲ್ಯೂ ಟೇಕ್ ಇಟ್ ಆಸ್ ಎಕ್ಸ್ ವ್ಯಾಲ್ಯೂ ಟೇಕ್ ಇಟ್ ಆಸ್ ಸ್ವಲ್ಪ ಮೇಲೆ ತಗೊಳ್ತೀನಿ, ಎಕ್ಸ್ ವ್ಯಾಲ್ಯೂ ಟೇಕ್ ಇಟ್ ಆಸ್ 8 tan theta. ಸೊ ಇಲ್ಲೇ ನಾನು ಇಲ್ಲಿ ಸೈಡ್ ಬರ್ಬೇಕಿತ್ತು, ಇಲ್ಲಿ ಕಾಣಲ್ಲ ಅಂತ ಹೇಳಿ ಇಲ್ಲಿ ಮೇಲೆ ತಗೊಳ್ತಿದ್ದೀನಿ. ಓಕೆ ಸೊ ನಾವು ಎಕ್ಸ್ ವ್ಯಾಲ್ಯೂ tan theta ತಗೊಂಡ್ರೆ ಸೊ ವಿಚ್ ಮೀನ್ಸ್ ನಮ್ಗೆ ಏನಾಗುತ್ತೆ ಇಲ್ಲಿ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಎಕ್ಸ್ ವ್ಯಾಲ್ಯೂ 8 tan theta ತಗೊಂಡಿವಿ. ಅದು ವಿಚ್ ಮೀನ್ಸ್ ಇದನ್ನ ಸ್ಕ್ವೇರ್ ಮಾಡಿದ್ರೆ a ಸ್ಕ್ವೇರ್ ಸೊ tan ಸ್ಕ್ವೇರ್ theta plus the a square. Okay, the root you write as it is. Okay, dx also write as it is. So now integration of idರಲ್ಲಿ ಏನು ಕಾಮನ್ ಇದೆ, ಸೊ ನಮಗೆ ಇದರಲ್ಲಿ a square ಕಾಮನ್ ಇದೆ, a square ಕಾಮನ್ ತಗೊಳ್ಳಿ. a square ಕಾಮನ್ ತಗೊಂಡಾಗ ಏನಾಗುತ್ತೆ, it will become what tan square theta plus 1. So this will become what tan square theta plus 1 dx I write as it is. Okay, so dx ನಾನು ನೋಡಿ dx ನ in terms of d theta ಕನ್ವರ್ಟ್ ಮಾಡಬೇಕಂದ್ರೆ ಇಲ್ಲಿ ಹೇಳ್ತೀನಿ ನೋಡಿ ಹೆಂಗೆ ಕನ್ವರ್ಟ್ ಮಾಡಬೇಕಂದ್ರೆ, ಬಿಕಾಸ್ ಇಲ್ಲಿ ನಮ್ಗೆ ಏನಿದೆ ಇನ್ ಟರ್ಮ್ಸ್ ಆಫ್ ಥೀಟಾ ಇದೆ. ಸೊ ನಮ್ಗೆ ಇದೇನಿದೆ dx ಇದೆ. ಸೊ dx ನ ಏನು ಮಾಡಬೇಕು, dt ನ ಕನ್ವರ್ಟ್ ಮಾಡಿ d ಥೀಟಾದಲ್ಲಿ ಕನ್ವರ್ಟ್ ಮಾಡಬೇಕು. ಅದಕ್ಕೋಸ್ಕರ ಇದನ್ನ ಏನು ಮಾಡಿ ಡಿಫರೆನ್ಶಿಯೇಟ್. ಸೊ x ಇದ್ರೆ ವಿತ್ ರೆಸ್ಪೆಕ್ಟ್ ಟು ಥೀಟಾ ಡಿಫರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ, dx ಡಿವೈಡೆಡ್ ಬೈ d theta that is equal to a unit. ಡಿಫರೆನ್ಶಿಯೇಷನ್ ಆಫ್ tan theta ಏನು, ಡಿಫರೆನ್ಶಿಯೇಷನ್ ಆಫ್ tan theta is that is secant square theta. ಇದೆಲ್ಲ ಗೊತ್ತಿರಬೇಕು ನಿಮಗೆ. ಡಿಫರೆನ್ಶಿಯೇಷನ್ ಆಫ್ tan theta is secant square theta, which means dx you can write it as a secant square theta into d theta. Okay, so dx you can write as a secant square theta into d theta. ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. Okay, so now integration of 1 divided by root of a square you write as it is. Okay, tan square theta plus 1 ಅಂದ್ರೆ ಏನು, that is secant square theta. Tan square theta plus 1 ಅಂದ್ರೆ that is secant square theta. dx you can write as a times of secant square theta into d theta. Now you just see, so ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಬಿಡುತ್ತಾ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ನೋಡಿದ್ರೆ ನಮ್ಗೆ ಇಂಟಿಗ್ರೇಷನ್ 1 divided by ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಏನು, that is what will left is that is a ಬರುತ್ತೆ, ಇಲ್ಲಿ ಏನಾಗುತ್ತೆ secant theta. ಸೊ ಇಲ್ಲಿ ಸೊ a secant square theta right as it is secant square theta d theta. ಸೊ a ಕ್ಯಾನ್ಸಲ್ ಮಾಡಿ 1 secant theta 1 secant theta ಕ್ಯಾನ್ಸಲ್ ಮಾಡಿ ಉಳಿಯೋದೇ ನಮಗೆ, ಸೊ ದಟ್ what will left is integration of secant. ಇಂಟಿಗ್ರೇಷನ್ ಆಫ್ secant theta ಅಂದ್ರೆ, ಸೊ ಇಂಟಿಗ್ರೇಷನ್ ಆಫ್ secant theta ನಿಮ್ಗೆ ಗೊತ್ತಿರಬೇಕು. ಸೊ ದಟ್ ಈಸ್ log of secant theta plus tan theta. ಇಂಟಿಗ್ರೇಷನ್ ಆಫ್ secant theta is nothing but log of secant theta plus tan theta plus c. ಓಕೆ, ಬಟ್ ನಮ್ಗೆ ಇಲ್ಲಿ ಆನ್ಸರ್ ಏನಿದೆ ಇನ್ ಟರ್ಮ್ಸ್ ಆಫ್ ಥೀಟಾದಲ್ಲಿ. ಓಕೆ, ಆನ್ಸರ್ ಏನಿದೆ ಇನ್ ಟರ್ಮ್ಸ್ ಆಫ್ ಥೀಟಾದಲ್ಲಿ, ಬಟ್ ನಮ್ಮ ಆನ್ಸರ್ ಎದರಲ್ಲಿ ಇರಬೇಕು, ಆನ್ಸರ್ ನಮಗೆ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಇರಬೇಕು. ಎಕ್ಸ್ ಅಲ್ಲಿ ಇರಬೇಕಂದ್ರೆ ಏನ್ ಮಾಡಬೇಕು, ಸೊ ನಮಗೆ tan theta ವ್ಯಾಲ್ಯೂ ಕಂಡುಹಿಡಿಯಬೇಕು. ಸೊ tan theta ವ್ಯಾಲ್ಯೂ ಕಂಡುಹಿಡಿದ್ರೆ ದಿಸ್ ವಿ ಕ್ಯಾನ್ ರೈಟ್ as ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ x ಡಿವೈಡೆಡ್ ಬೈ a ದಟ್ ಈಸ್ ಈಕ್ವಲ್ ಟು tan theta. tan ಐ ಕಡೆ ತಂದ್ರೆ ಏನಾಗುತ್ತೆ, ದಟ್ ಈಸ್ tan ಇನ್ವರ್ಸ್ ಆಫ್ x divided by a that is equal to theta. The theta value ಏನು ಬಂತು, ಓಕೆ tan theta value ಅಂದ್ರೆ x divided by a ಬಂತು. ಓಕೆ, tan theta. ಸೊ tan ಇನ್ವರ್ಸ್ ಬೇಕಾಗಿದ್ದಿಲ್ಲ, ಓಕೆ ಬೇಕಾಗಿಲ್ಲ tan ಇನ್ವರ್ಸ್. ಓಕೆ, ಅದೇ ತರ secant theta, tan theta ಮತ್ತು tan theta ಏನು ಬಂತು, x divided by a tan theta ಬಂತು. ಅದೇ ತರ secant theta ಹೆಂಗ್ ಕಂಡುಹಿಡಿತೀರಾ, ಸೊ ನಮಗೆ ಫಾರ್ಮುಲಾ ಗೊತ್ತಿದೆ. ಸೊ ದಿಸ್ is ಏನ್ ಫಾರ್ಮುಲಾ, ದಟ್ ಈಸ್ secant square theta that is equal to so tan square theta plus 1 tan square theta plus 1 ಇದು ಗೊತ್ತಿರಬೇಕು, which means secant theta you can write as root of tan square theta plus 1 ಇದು ಗೊತ್ತಿರಬೇಕು. ಓಕೆ, ರೂಟ್ ಆಫ್ tan square theta plus 1 ಅಂದ್ರೆ tan theta ಅಂದ್ರೆ ಏನು ಬಂದಿದೆ ನಮಗೆ x divided by a ಬರುತ್ತೆ, x divided by a whole square plus 1. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, that will become root of x square plus a square plus 1. ಓಕೆ, ಸೊ ಇದನ್ನ LCM ತಗೊಂಡ್ರೆ ಏನಾಗುತ್ತೆ, ಇಲ್ಲಿ ಏನಾದ್ರೂ 1 ಇರುತ್ತೆ, ಇದನ್ನ LCM ತಗೊಂಡ್ರೆ ನಮಗೆ ಇಲ್ಲಿ become root of x square plus a square divided by a square. ಓಕೆ, ಸೊ ಸಪರೇಟ್ ಆಗಿ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಸಪರೇಟ್ ರೂಟ್ ಅಪ್ಲೈ ಮಾಡಿ, ಡಿನಾಮಿನೇಟರ್ ಅಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ವಾಟ್ ವಿಲ್ ಲೆಫ್ಟ್ ಇಸ್ ರೂಟ್ ಆಫ್ x square plus a square divided by a, which means secant theta ಏನು ಬಂತು ನಮಗೆ, secant theta that is equal to root of x square plus a square divided by a ಅಂತ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ದಿಸ್ ವಿಲ್ ಬಿಕಮ್ log of secant theta ಅಂದ್ರೆ secant theta is nothing but root of x square plus a square divided by a plus tan ಅಂದ್ರೆ ಏನು, tan theta is nothing but x divided by a plus c. ಇಷ್ಟು ಬಂತ. ಸೊ ಯು ನೋ ದ ಫಾರ್ಮುಲಾ. ನಮಗೆ ಸೊ ಇದೇನಿದೆ ಡಿನಾಮಿನೇಟರ್ ಸೇಮ್ ಇದ್ದಾಗ ಸೊ ನ್ಯೂಮರೇಟರ್ ಆಡ್ ಮಾಡಬೇಕು, ಸಬ್ಸ್ಟ್ರಾಕ್ಟ್ ಮಾಡೋದು. ದಿಸ್ ವಿಲ್ ಬಿಕಮ್ log of root of x square plus
a square plus x divided by a ಅಂತ ಬರ್ತೀನಿ ಪ್ಲಸ್ ಸಿ. ಓಕೆ, ಸೊ ಇಷ್ಟಾದ್ಮೇಲೆ ನಾವೇನ್ ಮಾಡೋಣ? ಸೊ ಈಗ ಸೊ ಯು ನೋ ದ ಫಾರ್ಮುಲಾ ಏನು ನಿಮ್ಗೆ? ಏನ್ ಫಾರ್ಮುಲಾ? ಇದು ಫಾರ್ಮುಲಾ ಗೊತ್ತಿರಬೇಕು. ದಟ್ ಈಸ್ log of a minus log of b. So this we can write as log of a divided by b ಬರ್ಬೋದಾ? ಓಕೆ, ಅಂದ್ರೆ ಇದು ಕೊಟ್ಟಿದ್ದಾರೆ, ಇದನ್ನ ತಗೊಂಡು ಇದನ್ನ ಬರ್ಬೋದು. ಸೊ ದಿಸ್ ವಿ ಕ್ಯಾನ್ ರೈಟ್ as log of a divided by b, we can write as log of a minus log of b ಅಂತ ಬರ್ಬೋದು. ಅದೇ ತರ ಇದನ್ನ ಹೆಂಗ್ ಬರೀತೀರಾ ಅಂದ್ರೆ, ಓಕೆ, ದಿಸ್ ವಿ ಕ್ಯಾನ್ ರೈಟ್ as log of root of x square plus a square plus x minus of log a plus c. Okay, minus of log a plus c. So ಇದನ್ನು ಕಾನ್ಸ್ಟೆಂಟ್, ಇದನ್ನು ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ ಪ್ಲಸ್ ಕಾನ್ಸ್ಟೆಂಟ್ ಆಡ್ ಮಾಡಿದಾಗ ಏನು ವಾಪಸ್ ಕಾನ್ಸ್ಟೆಂಟ್ ಬರುತ್ತೆ. ಸೊ ದಿಸ್ ವಿಲ್ ಬಿಕಮ್ ವಾಟ್? log of root of x ನ ಈ ಕಡೆ ಬರ್ಕೊಡ್ತೀವಿ, x ಈಗ ತಿಳಿದ್ರೆ ಆ ಕಡೆ root of x square plus a square ಕಂಪ್ಲೀಟ್ ಇದನ್ನೆಲ್ಲ ಕಾನ್ಸ್ಟೆಂಟ್ ಬರೀಬಹುದು ವಾಪಸ್ c. So which means ನಮ್ಗೆ ಇಂಟಿಗ್ರೇಷನ್ ಏನ್ ಬಂತು? ಸೊ ಇಂಟಿಗ್ರೇಷನ್ ಆಫ್ 1 divided. So integration of 1 divided by root of square plus a square is nothing but ನಮ್ಗೆ ಏನ್ ಬಂತು? log of x plus root of x square plus a square plus c ಅಂತ ಬಂತು. ಓಕೆ, ಸೊ ಇಷ್ಟು ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? 3 ಮಾರ್ಕ್ಸ್ ಬರುತ್ತೆ. ನಮ್ಗೆ ಈಚ್ ಅಂಡ್ ಎವ್ರಿ ಸ್ಟೆಪ್, ಪ್ರತಿಯೊಂದು ಸ್ಟೆಪ್ ನಾನು ಸಿಂಪ್ಲಿಫೈ ಮಾಡಿಸಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಇದನ್ನ ಎವಾಲ್ಯೂಯೇಟ್ ಮಾಡೋಣ. ಏನಂತ ಕೊಟ್ಟಿದ್ರೆ? ಇಂಟಿಗ್ರೇಷನ್ ಆಫ್ x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2 ನ ಸೊ ಎವಾಲ್ಯೂಯೇಟ್ ಮಾಡಂತ ಹೇಳಿದ್ರೆ. ಓಕೆ, ಇದನ್ನ ಮಾಡೋಣ. ನೆಕ್ಸ್ಟ್ ನೋಡಿ ಇಲ್ಲಿ ಬರ್ಕೊಳ್ತೀವಿ. ಓಕೆ, ಸೊ ದಟ್ ಮೀನ್ಸ್ ಇಂಟಿಗ್ರೇಷನ್ ಆಫ್ 1 divided by root of x square plus 2x plus 2 ನ ಇಂಟಿಗ್ರೇಟ್ ಮಾಡಿ ಕೊಟ್ಟಿದ್ದೆ. ಓಕೆ, ಅಥವಾ ಎವಾಲ್ಯೂಯೇಟ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ಇದನ್ನೇನ್ ಮಾಡಿ ಈ ಫಾರ್ಮ್ಯಾಟ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಇದ್ರ ಜೊತೆ ಕೊಟ್ಟಿದ್ರೆ ಇದೇ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ ಅಂತ ಅರ್ಥ. ಓಕೆ, ಈ ಫಾರ್ಮ್ಯಾಟ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕು ನಾವು. ಈ ಫಾರ್ಮ್ಯಾಟ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಸೊ ನಾವ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಸೊ ದಿಸ್ ಇಂಟಿಗ್ರೇಷನ್ ಆಫ್ 1 divided by ಅವಾಗಲೇ ಹೇಳಿದ್ವಿ, ಅವಾಗಲೇ ಏನ್ ಹೇಳಿದೀನಿ? ಈ ಎಕ್ಸ್ ಕೋಎಫಿಷಿಯಂಟ್ ಚೆಕ್ ಮಾಡ್ಬೇಕು. ಇನ್ನು ಯಾವ್ದಾರ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಏನ್ ಮಾಡ್ಬೇಕು? ಎಕ್ಸ್ ಕೋಎಫಿಷಿಯಂಟ್ ಚೆಕ್ ಮಾಡ್ಬೇಕು. ಎಕ್ಸ್ ಕೋಎಫಿಷಿಯಂಟ್ ಎಷ್ಟಿದೆ? ನಮ್ಗೆ 2 ಆಯ್ತಾ? ಸೊ ಎಕ್ಸ್ ಕೋಎಫಿಷಿಯಂಟ್ ಏನಿದೆ? ಎಕ್ಸ್ ಕೋಎಫಿಷಿಯಂಟ್ ಎಷ್ಟಿದೆ? ನಿಮಗೆ 2 ಆಯ್ತಾ? ಸೊ 2 divided by 2 ಮಾಡಿದ್ರೆ 1 ಬರ್ತದೆ. 1 ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? 1 ನ ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ. 1 ನ ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ. ಸ್ಕ್ವೇರ್ ಮಾಡಿದ್ರೆ ಪ್ಲಸ್ 2, 1 ಸ್ಕ್ವೇರ್ ಮಾಡಿದ್ರೆ ಮೈನಸ್ 1. So which means this will become what? root of x square plus 2x plus 1 square minus 1 square plus 2 right. Okay, ಇಷ್ಟು ಬರೀರಿ ಹೆಂಗಿದೆ ಇದ್ದಂಗೆ. ಸೊ ನಾವು ಇದನ್ನ ಕಂಪ್ಲೀಟ್ ಆಗಿ ಏನ್ ಮಾಡೋದು? 1 divided by root of so x square you write as it is. Okay, but ಇಲ್ಲಿ ನೋಡಿ ಇಲ್ಲಿ ಮಾಡಿ x square plus 2x plus 1 square ಏನಿದೆ? ಇದು ಯಾವ ಫಾರ್ಮ್ ಅಲ್ಲಿ ಇದೆ? So it is in the form of x plus 1 whole square. So this we can write as x plus 1 whole square. Okay, ಇಲ್ಲಿ 1 square ಅಂದ್ರೆ 1 ಆಗುತ್ತೆ. ಸೊ 2 ದಲ್ಲಿ 1 ಹೋದಾಗ ಏನಾಗುತ್ತೆ? That is plus 1 ಆಗುತ್ತೆ, plus 1. Okay, so ಇದೇನಾಗಿದೆ? ನಾವು ಆ ಫಾರ್ಮ್ ಅಲ್ಲಿ ಬಂದಿಲ್ಲ, ಬಂತ ಇಂಟಿಗ್ರೇಷನ್ ಆಫ್ 1 divided by x square plus a square ಈ ಫಾರ್ಮ್ ಅಲ್ಲಿ ಬಂತು ನಮಗೆ. ಅಂದ್ರೆ ಮೀನಿಂಗ್ ಏನು? ಇಂಟಿಗ್ರೇಷನ್ ಆಫ್ 1 divided by root of x square plus a square is nothing but ಏನು ಅಂತಂದ್ರೆ ಸೇಮ್ ಬಂದಿದೆ ಇಲ್ಲಿ log of x plus root of x square. So log of x plus root of x square plus a square. ಓಕೆ, ಇಷ್ಟು ಬಂದಿತ್ತಾ? ಸೊ ನಮಗೆ ಇಲ್ಲಿ ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನಿಮಗೆ? ಸೊ ಇಲ್ಲಿ ಇದು ಬಂದಿದೆ. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ಇಂಟಿಗ್ರೇಷನ್ ಆಫ್ ಮಾಡಿದೆ ಅಂದ್ರೆ x ಪ್ಲಸ್ ಇಲ್ಲಿ ಏನಿದೆ ನಮಗೆ? x ಪ್ಲಸ್ ಇಲ್ಲಿ x ಪ್ಲಸ್ 1. ಸೊ x ಪ್ಲಸ್ ನಮಗೆ ಏನಿದೆ? x ಪ್ಲಸ್ ಇಲ್ಲಿ x ಪ್ಲಸ್ 1 ಇದೆ. a ಪ್ಲಸ್ ಇಲ್ಲಿ ಏನಿದೆ ನಮಗೆ? a ಪ್ಲಸ್ ಇಲ್ಲಿ ನಮಗೆ 1. a ಪ್ಲಸ್ ಇಲ್ಲಿ ನಮಗೆ 1 ಇದೆ. a ಪ್ಲಸ್ ಇಲ್ಲಿ ನಮಗೆ 1 ಇದೆ. ಸೊ ಇಷ್ಟಾಯ್ತು, ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಈಗ. ಸೊ ದಿಸ್ ವಿಲ್ ಬಿಕಮ್ ವಾಟ್? ಇಂಟಿಗ್ರೇಷನ್ ಆಫ್ 1 divided by root of x plus 1 whole square plus 1 square is nothing but ಏನ್ ಬರ್ತೀವಿ? log of x plus ಇಲ್ಲಿ ಏನಿದೆ ನಮಗೆ? x plus ಇಲ್ಲಿ x plus 1 ಇದೆ. x plus 1 plus root of ಏನಿದೆ? x square plus 1 x plus 1 whole square x plus 1 whole square plus 1 plus 6. ಇಷ್ಟಾಯ್ತಾ? ಇದನ್ನೇ ನಾನು ಫರ್ದರ್ ಸಿಂಪ್ಲಿಫೈ ಮಾಡಿ ಹೆಂಗ್ ಬರುತ್ತೆ ಅಂದ್ರೆ ಇದೇನ್ ಮೀನಿಂಗ್ ಏನು? ಇದ್ರ ಮೀನಿಂಗ್ ಏನ್ ಹೇಳಿ? ಇದ್ರ ಮೀನಿಂಗ್ ಏನಂದ್ರೆ 1 divided by integration of root of x square plus 2x plus 2. ಇದನ್ನೇ ನಾನು ಈ ತರ ಫಾರ್ಮ್ಯಾಟ್ ಅಲ್ಲಿ ಬರ್ಕೊಂಡಿದ್ದೆ. ಸೊ ವಾಪಸ್ ಹೆಂಗಿದೆ ನನಗೆ ಬರ್ಕೊಂಡು ಈಕ್ವಲ್ ಟು log of x plus 1 ರೈಟ್ ಆಸ್ ಇಟ್ ಇಸ್ ಪ್ಲಸ್ ಅದೆಲ್ಲ ರೂಟ್ ಆಫ್ ಇದನ್ನೇ ಬರ್ಕೊಂಡು ಈ ತರ ಬರ್ಕೊಂಡಿದ್ದೆ. ಓಕೆ, ಈ ತರ ಬರ್ಕೊಂಡಿದ್ದೀನಿ ಅಂತಂದಾಗ
ನಮ್ಗೆ ಏನ್ ಮಾಡ್ತೀವಿ ವಾಪಸ್ ಈ ತರ ಬರ್ಕೋಬಹುದು, ಇದನ್ನ ಈ ತರ ಬರ್ಕೊಂಡಿದ್ದೆ ವಾಪಸ್ ಇದನ್ನೇ ವಾಪಸ್ ಹಂಗೆ ಬರ್ಕೊಡ್ತೀನಿ ನೋಡಿ. ಸೊ ದಿಸ್ ವಿಲ್ ಬಿಕಮ್ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2. ಸೊ ಇಷ್ಟು ಬರೆದ್ರೆ ನಿಮ್ಗೆ 5 ಮಾರ್ಕ್ಸ್. ಓಕೆ, ಇದು 3 ಮಾರ್ಕ್ಸ್ ಮತ್ತೆ ಇದಕ್ಕೆ ಎಷ್ಟು, ಇದು 3 ಮಾರ್ಕ್ಸ್ಗೆ ನಿಮ್ಗೆ ಆನ್ಸರ್ ಆಗುತ್ತೆ, ಇದು 2 ಮಾರ್ಕ್ಸ್. ಸೊ ಇಷ್ಟು ಬರೀಬೇಕು ನೀವು, ಇಷ್ಟು ಬರೆದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಆನ್ಸರ್ ಆಗುತ್ತೆ. ಓಕೆ, ಎಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಇಲ್ಲೇ ಇದೆ. ಸೊ ಇದು ಲಾಸ್ಟ್ ಕ್ವಶನ್ ಆಗುತ್ತೆ. ಆಲ್ಮೋಸ್ಟ್ ಇದಕ್ಕೆ ಇವೇ ಕ್ವಶನ್ಸ್ ಕೇಳೋದು. ಓಕೆ, ಸೊ ನಾವು ಏನ್ ಎಲ್ಲ ಕ್ವಶನ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಮಾಡ್ಸಿದೀನಿ. 4 ಕ್ವಶನ್ಸ್ ಆದ್ಮೇಲೆ ಇದೊಂದು ಲಾಸ್ಟ್ ಕ್ವಶನ್. ಓಕೆ, ಸೊ ಇದು ಏನ್ ಹೇಳಿದೆ, ಸೊ ಇಂಟಿಗ್ರೇಷನ್ ಆಫ್ ಫೈಂಡ್ ದ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಏನು, ವಿತ್ ರೆಸ್ಪೆಕ್ಟ್ ಟು ಸೊ ಎಕ್ಸ್ ಅಂತ ಕೊಟ್ಟಿದ್ರೆ ಎನ್ಸ್ ಎವಲ್ಯೂಟ್ ಅಂತ ಇದೊಂದು ಕೊಟ್ಟಿದೆ. ಓಕೆ, ಸೊ ಇದನ್ನು ಈಸಿ ಇದೆ. ಸೊ ನಮಗೆ ಎಲ್ಲ ಫಾರ್ಮುಲಾಸ್ ನೀಟಾಗಿ ಗೊತ್ತಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ ಅಂತ ಅರ್ಥ. ಓಕೆ, ನಮ್ಗೆ ನೋಡಿ ಫಸ್ಟ್ ಆಫ್ ಆಲ್ ಏನಿದೆ ಅಂತಂದಾಗ ನಾವು ಏನ್ ಕೊಟ್ಟಿದ್ರೆ ಇದು ಹೆಂಗೆ ಬರುತ್ತೆ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದನ್ನ ಇಂಟಿಗ್ರೇಟ್ ಮಾಡೋದು ಹೇಳಿ. ಓಕೆ, ನಾವು ಯಾವತ್ತಿದ್ರು ನಾನು ಹೇಳಿದೀನಿ ಎಕ್ಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬಂದ ಅಂತಂದಾಗ ಏನಂತ ಹೇಳಿ ತಗೊಂಡಿದ್ದೀನಿ. ಸೊ ಎಕ್ಸ್ ವ್ಯಾಲ್ಯೂ ಟೇಕ್ ಇಟ್ ಆಸ್ ಎ ಸೈನ್ ಥೀಟಾ, ಸಾರಿ ಎ ಕಾಸ್ ಸೆಕೆಂಡ್ ಥೀಟಾ ಅಂತ. ಓಕೆ, ಸೊ ನಾವೇನಂತ ಹೇಳ್ತಿದ್ದೆ, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬಂದಾಗ ನಾನು ಏನ್ ಹೇಳಿದೆ ಎ ಸೆಕೆಂಡ್ ಥೀಟಾ ಅಂತ ತಗೋಬೇಕಂತ ಹೇಳಿದೆ. ಸೊ ಇದು ಮೇನ್ಲಿ ಫಸ್ಟ್ ಏನ್ ತಗೊಳೋದಕ್ಕೆ ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ. ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದೀನಿ ಅದೇನ್ ತಗೋಬೇಕು, ಯಾವಾಗ ಏನ್ ತಗೋಬೇಕು ಅಂತ ಹೇಳಿ. ಓಕೆ, ವಿಚ್ ಮೀನ್ಸ್ ಎಕ್ಸ್ ಇಸ್ ಇಕ್ವಲ್ ಟು ಎ ಸೆಕೆಂಡ್ ಥೀಟಾ ಆಯ್ತಾ, ಎಕ್ಸ್ ಇಸ್ ಇಕ್ವಲ್ ಟು ಎ ಸೆಕೆಂಡ್ ಥೀಟಾ ಆಯ್ತಾ. ನೆಕ್ಸ್ಟ್ ಇದನ್ನ ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗಿ. ಸೊ ಎ ಸೆಕೆಂಡ್ ಥೀಟಾ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ರೂಟ್ ಆಫ್ ಎ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಆಗುತ್ತೆ, ಎ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಎ ಸ್ಕ್ವೇರ್ ಆಗುತ್ತಾ. ಓಕೆ, ಡಿ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್. ಓಕೆ, ನೆಕ್ಸ್ಟ್ ಏನಾಗುತ್ತೆ ನೋಡಿ. ಸೊ ದಿಸ್ ವಿಲ್ ಬಿಕಮ್ ಇಂಟಿಗ್ರೇಷನ್ ಆಫ್ ಎ ಸ್ಕ್ವೇರ್ ಕಾಮನ್ ತಗೊಂಡು ಎ ಸ್ಕ್ವೇರ್ ಕಾಮನ್ ತಗೊಂಡಾಗ ಏನಾಗುತ್ತೆ, ಸೊ ನಮಗೆ ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1. ಓಕೆ, ಸೊ ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1. ಸೊ ಡಿ ಎಕ್ಸ್ ಯು ರೈಟ್. ಬಟ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಡಿ ಎಕ್ಸ್ ನ ಡಿ ಥೀಟಾ ಅಂತ ಬರೆಯೋಣ. ವೈ ಬಿಕಾಸ್ ಇಲ್ಲಿ ಏನಿದೆ ನಮಗೆ ಇನ್ ಟರ್ಮ್ಸ್ ಆಫ್ ಥೀಟಾ ಇದ್ದಂತ ಡಿ ಎಕ್ಸ್ ಏನ್ ಇರಬೇಕು ಇನ್ ಟರ್ಮ್ಸ್ ಆಫ್ ಥೀಟಾ ಇರಬೇಕು. ದಟ್ ಈಸ್ ಬೈ ಇದನ್ನ ಕನ್ವರ್ಟ್ ಮಾಡಿ ಡಿ ಎಕ್ಸ್ ನ ಕನ್ವರ್ಟ್ ಮಾಡ್ಕೊಂಡ್ರೆ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿದ್ರೆ ದಿಸ್ ವಿಲ್ ಬಿಕಮ್ dx ಡಿವೈಡೆಡ್ ಬೈ ಇದನ್ನ ಸೈಡಿಗೆ ಬರ್ಕೋಬೇಕು, ಇಲ್ಲಿ ಬರ್ಕೋಬೇಕು, ಲೈಟ್ ಕಾಣ್ತಿದೆ ಅಂತ ಹೇಳಿ ನಿಮಗೆ ಗೊತ್ತಾ, ಇಲ್ಲಿ ಬರ್ಕೊಂಡಿದೆ ಸೈಡ್ dx ಡಿವೈಡೆಡ್ ಬೈ ಡಿ ಥೀಟಾ ದಟ್ ಈಸ್ ಈಕ್ವಲ್ ಟು ಎ ಯು ರೈಟ್ ಆಸ್ ಸೀಕೆಂಟ್ ಥೀಟಾ ಡಿಫರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ, ಸೀಕೆಂಟ್ ಥೀಟಾ ಡಿಫರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ ಇಸ್ ಸೀಕೆಂಟ್ ಥೀಟಾ ಇಂಟು tan. ಓಕೆ, ಸೊ ಸೀಕೆಂಟ್ ಥೀಟಾ ಡಿಫರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ ದಟ್ ಈಸ್ ಸೀಕೆಂಟ್ ಥೀಟಾ ಇಂಟು tan ಥೀಟಾ. ಓಕೆ, ಇಷ್ಟು ಬರ್ಕೊಳ್ಳಿ. ಸೊ ಇಷ್ಟ ಆಯ್ತಾ. ಸೊ ಇಷ್ಟ ಆದ್ಮೇಲೆ ನಮ್ಗೆ ಏನಾಗುತ್ತೆ, ಸೊ ದ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಸೊ ಎ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂದ್ರೆ ಏನ್ ಬರುತ್ತೆ, ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಇಸ್ ನಥಿಂಗ್ ಬಟ್ tan ಸ್ಕ್ವೇರ್. ಓಕೆ, ಸೊ dx ಏನು ಹಂಗೆ ಬರ್ಕೊಳ್ಳಿ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರ್ಕೊಳ್ಳಿ. ಓಕೆ, ಸೊ ಇಂಟಿಗ್ರೇಷನ್ ಆಫ್ ಇಲ್ಲಿ ಏನಾಗುತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ನಾವಾಗ ಏನಾಗುತ್ತೆ ದಿಸ್ ವಿಲ್ ಬಿಕಮ್ a ಸ್ಕ್ವೇರ್ ರೂಟ್ ಇಲ್ಲಿದ್ರೆ tan. ನಾವು ಇವ್ ರೈಟ್ ಬಿಕಾಸ್ dx ನ ಏನು ಬರಬಹುದು ನಾನು a ಸೀಕೆಂಟ್ ಥೀಟಾ. ಓಕೆ, a ಸೀಕೆಂಟ್ ಥೀಟಾ tan ಥೀಟಾ d ಥೀಟಾ ಇಲ್ಲಿ ಸೊ dx is equal to a ಸೀಕೆಂಟ್ ಥೀಟಾ tan ಥೀಟಾ. ಸೊ d ಥೀಟಾ ನೆಗೆಟಿವ್ ಅಂದ್ರೆ d ಥೀಟಾ. ಓಕೆ, ಸೊ ವಿಚ್ ಮೀನ್ಸ್ ನಮಗೆ dx ನ ಏನು ಬರೋದು a ಸೀಕೆಂಟ್ ಥೀಟಾ tan ಥೀಟಾ into d ಥೀಟಾ d ಥೀಟಾ. ಓಕೆ, tan ಥೀಟಾ ಕ್ಯಾನ್ಸಲ್ ಮಾಡಿ, a ಕ್ಯಾನ್ಸಲ್ ಮಾಡಿ, ಉಳಿಯೋದು ನಮಗೆ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಥೀಟಾ. ಸೊ ನಮ್ಗೆ ಹೇಳೋದೇನು ಇಂಟಿಗ್ರೇಷನ್ ಆಫ್ secant theta is nothing but what? Integration of secant theta is nothing but that is log of secant theta plus tan theta. So log of secant theta plus tan theta ಅಂತ ಅರ್ಥ. So plus c. Okay, so secant theta ಅಂದ್ರೆ ಏನು ತಗೊಂಡಿದ್ದೀವಿ ನಾವು, secant theta ಇದರಿಂದ ಏನು ಮಾಡೋದು, secant theta is nothing but x divided by a plus secant theta is nothing but what, ಇಲ್ಲಿ ಏನು ಐಕಟ್ ತಗೊಂಡು secant theta is nothing but ಏನು ಬರುತ್ತೆ x divided by a. ಇಲ್ಲಿ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್. What about tan theta? Tan theta ಹೆಂಗೆ ಕಂಡುಹಿಡಿತೀರಾ? So tan theta ಕಂಡುಹಿಡಿಯೋಕ್ಕೋಸ್ಕರ ನಿಮ್ಗೆ ಫಾರ್ಮುಲಾ ಗೊತ್ತಿರಬೇಕು. ಏನು ಫಾರ್ಮುಲಾ? So that is tan theta is equal to, which means tan square theta that is equal to secant square theta minus 1. ಇದು ಫಾರ್ಮುಲಾ ಗೊತ್ತಿರಬೇಕಾ? Which means ನಾನು ಏನು ಬರೀಬಹುದು ಅಂದ್ರೆ ಇಲ್ಲಿ tan square theta is tan theta is equal to root of secant square theta minus 1. Okay, so root of ಏನಾಗುತ್ತೆ secant square theta minus 1, which means secant theta ಏನಾಗುತ್ತೆ ಬಂದಿದೆ x divided by a. x divided by a ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ that is x square divided by x minus 1. So ಇಲ್ಲಿ ಏನಿಲ್ಲ ಅಂದ್ರೆ ಏನಾಗುತ್ತೆ 1 ಇರುತ್ತೆ, LCM ತಗೊಂಡ್ರೆ ಏನಾಗುತ್ತೆ that is root of x square
minus a square divided by a square. Okay, so this we can write as root of x square minus a square divided by a, which means tan theta ನಮಗೆ ಏನು ಬಂತು, tan theta we can write as root of x square minus a square divided by a. ಅದರಲ್ಲಿ ಇದೆ ಸೊಲ್ಯೂಷನ್. Okay, so ನಮಗೆ log you write as it is. Okay, so secant theta ಏನಿದೆ ನಮಗೆ, secant theta what you have is that is x divided by a. Okay, plus tan theta ಏನಿದೆ ನಿಮಗೆ, so that is root of square minus a square divided by a plus c. Okay, so ಇಷ್ಟಿದೆ ಅಂತಂದಾಗ, so ಇಷ್ಟಿದೆನಾ, so next ಏನ್ ಮಾಡೋಣ, so this we can write as ನಿಮಗೆ ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ ಆಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಿ, ಡಿನಾಮಿನೇಟರ್ ಏನಿದೆ a ಸೇಮ್ ಇದೆ, so this will become x plus of x square root of x square minus a square plus c right as root of x square minus a square ಅಂತ plus c right. So this ನಮಗೆ ಪ್ರಾಪರ್ಟಿ ಗೊತ್ತಿರಬೇಕು. So log of a divided by b is nothing but log of a minus log of b. ಅವಾಗಲೇ ಪ್ರಾಪರ್ಟಿ ಹೇಳಿದ್ದ. ಓಕೆ, ಏನ್ ಪ್ರಾಪರ್ಟಿ ಅದು, that is log of a divided by b we can write as log of a minus log of b. ಈ ತರ ಬರಿಬಹುದು. ಓಕೆ, ಸೊ ಈ ತರ ಬರಿಬಹುದು. ಓಕೆ, ಸೊ that is why ಇದನ್ನ ಏನು ಬರಿಬಹುದು, this we can write as log of x plus root of x square minus a square minus of log a plus c. Okay, so log a ಅನ್ನೋದು ಕಾನ್ಸ್ಟೆಂಟ್, c ಅನ್ನೋದು ಕಾನ್ಸ್ಟೆಂಟ್, ಇವೆರಡು ಕಾನ್ಸ್ಟೆಂಟ್. ಓಕೆ, ಕಾನ್ಸ್ಟೆಂಟ್ ಪ್ಲಸ್ ಕಾನ್ಸ್ಟೆಂಟ್ ಏನಾಗುತ್ತೆ, ವಾಪಸ್ ನಮಗೆ ಕಾನ್ಸ್ಟೆಂಟ್ ಬರುತ್ತೆ. ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಏನ್ ಬರ್ತೀನಿ, that is log of x plus root of x square minus a square plus c. ಸೊ ಕಾನ್ಸ್ಟೆಂಟ್ ಪ್ಲಸ್ ಕಾನ್ಸ್ಟೆಂಟ್ ಏನಾಗುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ, ಡೈರೆಕ್ಟ್ ಆಗಿ ಏನಾಗುತ್ತೆ ಪ್ಲಸ್ ಸಿ ಅಂತ, ವಿಚ್ ಮೀನ್ಸ್ ನಮ್ಗೆ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್. ಇಷ್ಟು ಮಾಡ್ಬೋದು. ಓಕೆ, ಸೊ ಇಷ್ಟು ಈಸಿ ಇದೆ. ಸೊ ನಾನು ಮಾಡಿಸಿದ ಪ್ರತಿಯೊಂದು ಸ್ಟೆಪ್ ನೀಟಾಗಿ ಕಾಪಿ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನಿಮ್ಗೆ ಇಷ್ಟ ಆದ್ಮೇಲೆ, ಸೊ ಇದಾದ್ಮೇಲೆ ಇದು 3 ಮಾರ್ಕ್ಸಿಗೆ ಇಷ್ಟ ಆಯ್ತು, ಸೊ 2 ಮಾರ್ಕ್ಸಿಗೆ ಇದನ್ನ ಯಾವಾಗ ವೇಟ್ ಮಾಡ್ಬೇಕು, ಇದು ಎಕ್ಸಾಕ್ಟ್ಲಿ ಏನಿದೆ ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇನ್ನಿದೆ ಇಂಟಿಗ್ರೇಷನ್ ಆಫ್ 1 divided by root of x square minus 25. ಇಷ್ಟಿದೆನಾ? ಓಕೆ, ಇದನ್ನ ಎವಾಲ್ಯೂಯೇಟ್ ಮಾಡಬೇಕು. ಇದು ಯಾವ ಫಾರ್ಮೆಟ್, ಅದೇ ಫಾರ್ಮೆಟ್ ಇದೆ, ಡೈರೆಕ್ಟ್ ಫಾರ್ಮೆಟ್ ಇದೆ. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ಇಂಟಿಗ್ರೇಷನ್ ಆಫ್ 1 divided by root of x square minus 5 square. ಅಂದ್ರೆ ಏನ್ ಫಾರ್ಮೆಟ್ ಅಲ್ಲಿ 1 divided by so root of x square minus a square ಫಾರ್ಮೆಟ್, x square minus a square ಫಾರ್ಮೆಟ್. ಅದೇನ್ ಬಂದಿದೆ ಈಗ, root of 1 divided by x square minus square ಏನ್ ಬಂದಿತ್ತು, that is got as log of x plus root of x square minus a square plus c ಬಂದಿದೆ. ಓಕೆ, ಇಷ್ಟು ಬಂದಿತ್ತಾ, ಅಂದ್ರೆ x ಪ್ಲಸ್ ಅಲ್ಲಿ ಏನಿದೆ, x ಪ್ಲಸ್ ಅಲ್ಲಿ x ಇದೆ. ಓಕೆ, x ಪ್ಲಸ್ ಅಲ್ಲಿ x ಇದೆ. ಸೊ ನಿಮಗೆ ಏನ್ ಚೇಂಜ್ ಮಾಡಿದ್ರೆ x ಪ್ಲಸ್ ಅಲ್ಲಿ x ಹಾಕ್ಕೊಳ್ಳಿ. ಸೊ a ಪ್ಲಸ್ ಅಲ್ಲಿ ಏನಿದೆ, ನಮಗೆ a ಪ್ಲಸ್ ಅಲ್ಲಿ 5. a plus ಅಲ್ಲಿ 5 ಹಾಕಿ 5 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅಂದ್ರೆ ಇಂಟಿಗ್ರೇಷನ್ ಆಫ್ 1 divided by root of x square minus 5 square is nothing but, so that you can write as log of x plus x ಇದೆನಾ, that you write as x plus root of x square minus a square. x square minus a square ಅಂದ್ರೆ ಏನು, x square minus a square ಅಂದ್ರೆ x plus ಅಲ್ಲಿ ಏನಿದೆ ನಮಗೆ x ಇದೆ, so that is x square minus a square ಅಂದ್ರೆ ಮೈನಸ್ ಅಂದ್ರೆ 5 square. ಇಷ್ಟು ಮಾಡಿದ್ರೆ ನಮ್ಗೆ 5 ಮಾರ್ಕ್ಸ್ ಬರ್ತದೆ. ಸೊ ಇಷ್ಟೇ ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್. ಓಕೆ, ಇಷ್ಟು ಮಾಡಿದ್ರೆ ಏನ್ ಬರುತ್ತೆ, 3 ಮಾರ್ಕ್ಸ್ ಬರುತ್ತೆ. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ 5 ಮಾರ್ಕ್ಸ್ ಬರುತ್ತೆ. ಓಕೆ, ಜಸ್ಟ್ ಕಾಪಿ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ನಾನು ಎಲ್ಲಾ ಕ್ವಶನ್ಸ್ ನಾನು ಮಾಡಿಸಿದ್ದೀನಿ. ಓಕೆ, ಸೊ ಎಲ್ಲಾ ಕ್ವಶನ್ಸ್ ನಾನು ಮಾಡಿಸಿದ್ದೀನಿ. ಇವೆಲ್ಲ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್. ಸೊ ಇಷ್ಟು ಕ್ವಶನ್ಸ್ ಸಾಲ್ವ್ ಮಾಡಿದ್ರೆ ಸಾಕು. ಓಕೆ, ಇಷ್ಟು ಕ್ವಶನ್ಸ್ ನೀಟಾಗಿ ಸಾಲ್ವ್ ಮಾಡಿದ್ರೆ ಆರಾಮಾಗಿ ಎಲ್ಲ ಮಾರ್ಕ್ಸ್ ಬಂದ್ಬಿಡ್ತಾವೆ ನಿಮ್ಗೆ. ಓಕೆ, ಸೊ ನಾವೇನ್ ಮಾಡೋಣ ಇಷ್ಟಕ್ಕೆ, ಸೊ ಕ್ಲಾಸ್ ಎಂಡ್ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಒನ್ ಮೋರ್ ಥಿಂಗ್, ಸೊ ನೀವು ಟೆಸ್ಟ್ ಚೆನ್ನಾಗಿ ಬರ್ದಿರಿ ಅಂತ ಅನ್ಸುತ್ತೆ. ಓಕೆ, ಸೊ ನಾನು ಟೆಸ್ಟ್ ಇದು ಫಸ್ಟ್ ಯೂನಿಟ್ ಟೆಸ್ಟ್ ಇಂದು ಬೇಕಾದ್ರೆ ನಿಮ್ಗೆ ಫಸ್ಟ್ ಯೂನಿಟ್ ಟೆಸ್ಟ್ ಇಂದು ನಿಮ್ಗೆ ಆನ್ಸರ್ಸ್ ನಿಮ್ಗೆ ಸಾಲ್ವ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಅಂತಂದ್ರೆ ನೀವು ಹೇಳಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇಲ್ಲ ಸರ್ ಬೇಡ ಅಂದ್ರೆ ಪರವಾಗಿಲ್ಲ, ನಾನು ಮಾಡಲ್ಲ. ಓಕೆ, ನಿಮ್ಗೆ ಬೇಕಂದ್ರೆ ನೀವು ಹೇಳಿ, ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಮಾಡ್ತೀನಿ. ಓಕೆ.